Good evening, students. I am Nagendra Prasad, working in Kurpiu College, Gonikoppa, South Kodagu. Today's topic is vector algebra. In this topic, if we observe previous year's papers, there are 3 to 5 questions are appeared in our KCET exam. ಪ್ರೀತಿ ವಿದ್ಯಾರ್ಥಿಗಳೇ, ವೆಕ್ಟರ್ ಆಲ್ಜಿಬ್ರಾ ಎನ್ನುವ ವಿಷಯದ ಬಗ್ಗೆ ಇಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಯಾಕಂದ್ರೆ ನಮ್ಮ ಪ್ರೀವಿಯಸ್ ಎಕ್ಸಾಮ್ಗಳನ್ನ ಅಬ್ಸರ್ವ್ ಮಾಡಿದಾಗ, KCET ಎಕ್ಸಾಮ್ ನ ಅಬ್ಸರ್ವ್ ಮಾಡಿದಾಗ 3 ಇಂದ 5 ಕ್ವಶನ್ಗಳು ಬಂದಿದೆ. ಹಾಗೂ ಅದು ತುಂಬಾ ಸುಲಭವಾಗಿ ಕೂಡ ಇರುತ್ತದೆ. ಅದು ಹೇಗಿದೆ, ಏನು ಇರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, 2020 ಅಂದ್ರೆ ಲಾಸ್ಟ್ ಇಯರ್ ನಲ್ಲಿ ನಮ್ಗೆ 4 ಕ್ವಶನ್ ಬಂದಿದೆ. ಟೋಟಲಿ 4 ಕ್ವಶನ್ಸ್ ಆರ್ ಅಪಿಯರ್ಡ್ ಇನ್ ಲಾಸ್ಟ್ ಇಯರ್ ಅವರ್ KCET ಎಕ್ಸಾಮ್. ಸೊ 2019 ನಲ್ಲಿ 4 ಕ್ವಶನ್, 2018 ನಲ್ಲಿ 4 ಕ್ವಶನ್, 2017 ನಲ್ಲಿ 3 ಕ್ವಶನ್, 2016 ನಲ್ಲಿ 5 ಕ್ವಶನ್, 2015 ನಲ್ಲಿ 3 ಕ್ವಶನ್ ಹಾಗೂ 2014 ನಲ್ಲಿ 3 ಕ್ವಶನ್ ಬಂದಿದೆ. ಆನ್ ಆವರೇಜ್ we can say that 3 questions are we can hope for 3 questions. ಓಕೆ, ಈಗ ನೋಡಿ, ಇದರಲ್ಲಿ 5 ಭಾಗವಾಗಿ ನಾ ಮಾಡಿದ್ದೀನಿ. ಏನಿದು ವಿಶೇಷವಾಗಿದೆ ಅಂತ ಅನ್ಕೋಬೇಡಿ. ನಾ ಏನ್ ಮಾಡಿದ್ದೀನಿ ಅಂದ್ರೆ ಟೋಟಲ್ ವೆಕ್ಟರ್ಸ್ ನ 5 ಭಾಗವಾಗಿ ಮಾಡಿದ್ದೀನಿ. ಆದ್ರೆ ಈ ವರ್ಷ ನಮ್ಗೆ ಏನಾಗಿದೆ ಅಂದ್ರೆ ಈ ಕೋಪ್ಲಾನರ್ ವೆಕ್ಟರ್ಸ್ ಕಾನ್ಸೆಪ್ಟ್ ಇಲ್ಲ, ನಾವು ರೆಡಿ ಸಿಲೆಬಸ್ ನಲ್ಲಿ ಇಲ್ಲ. ಹಾಗಾಗಿ ಇದ್ರ ಮೇಲೆ ಕ್ವಶನ್ಸ್ ಬರಲ್ಲ. ಹಂಗಾಗಿ ಉಳಿದಿದ್ದು 4 ಬೇಸಿಕ್ ಕಾನ್ಸೆಪ್ಟ್ಸ್ ಅಂದ್ರೆ ಡೆಫಿನೇಷನ್ ಆಗ್ಬೋದು, ಡೈರೆಕ್ಷನ್, ಕೊಸೈನ್ ಆಗ್ಬೋದು, ಯೂನಿಟ್ ವೆಕ್ಟರ್ ಆಗ್ಬೋದು. ಈ ತರ ಹಲವು ಮಿಡ್ ಪಾಯಿಂಟ್, ಸೆಕ್ಷನ್ ಫಾರ್ಮುಲಾ, ಈ ರೀತಿ ಹಲವು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಡಾಟ್ ಪ್ರಾಡಕ್ಟ್ ಅಂದಾಗ ಮೇನ್ ಆಗಿ ಬರುವಂತದ್ದು ಆಂಗಲ್ ಕಾನ್ಸೆಪ್ಟ್ ಮತ್ತೆ ಪರ್ಪೆಂಡಿಕ್ಯುಲರ್ ಕಾನ್ಸೆಪ್ಟ್. ಕ್ರಾಸ್ ಪ್ರಾಡಕ್ಟ್ ಬಂದಾಗ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹಾಗೂ ಯೂನಿಟ್ ವೆಕ್ಟರ್ ಅಲಾಂಗ್ 2 ವೆಕ್ಟರ್ಸ್, ಕರೆಕ್ಟ್. ಅದು ಮತ್ತೆ ಸ್ಪೆಷಲ್ ಪ್ರಾಬ್ಲಮ್. ಏನಿದೆ ಸ್ಪೆಷಲ್ ಪ್ರಾಬ್ಲಮ್ ನೋಡೋಣ ಮುಂದೆ. ಓಕೆ, ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಸ್ಪೆಷಲ್ ಪ್ರಾಬ್ಲಮ್ ಅಂತ. ಓಕೆನಾ? ಸೊ ಮುಂದುವರ್ಸೋಣ. ಈಗ ಕೀ ಪಾಯಿಂಟ್ಸ್ ತಿಳ್ಕೊಂಬೋಣ. ಈ ವೆಕ್ಟರ್ ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು. So a physical quantity which has both magnitude and direction is called a vector. So a vector whose initial and terminal points are coincident is called a zero vector. A vector magnitude is 1 is called a unit vector. 2 or more vectors having same initial point is called a co-initial vectors. 2 or more vectors are said to be collinear if they are parallel. If they are parallel, then we say that collinear vectors. In this case, magnitude and direction may be different. Okay na? ಅದೇ ಈಕ್ವಲ್ ವೆಕ್ಟರ್ಸ್ ಅಂತ ಹೇಳ್ಬೇಕಾದ್ರೆ 2 ವೆಕ್ಟರ್ಸ್ A and B are said to be equal if both magnitude and direction should be same. Then only we say that equal vectors. Next, negative vector. Negative vector ಅಂದ್ರೆ a vector has same magnitude but opposite in direction. Okay. Next, some important formula ನೋಡೋಣ. ಇಡೀ ವೆಕ್ಟರ್ ಮೆಜಾರಿಟಿ ಡಿಪೆಂಡ್ ಆಗಿರೋದು ಎಲ್ಲಿ? ಮ್ಯಾಗ್ನಿಟ್ಯೂಡ್, ಡಾಟ್ ಪ್ರಾಡಕ್ಟ್ ಮತ್ತೆ ಕ್ರಾಸ್ ಪ್ರಾಡಕ್ಟ್ ನಲ್ಲಿ. ಅದು ಹೇಗೆ ಅಂತ ನೋಡ್ಕೊಂಬೋಣ ಈಗ. ಓಕೆನಾ? A vector equal to A1i plus A2j plus A3k. B vector equal to B1i plus B2j plus B3k. Then magnitude of A vector is A1 root of A1 square plus A2 square plus A3 square. ಅಂದ್ರೆ ಈ I J K ಕಾಂಪೋನೆಂಟ್ ನ ಸ್ಕ್ವೇರ್ ಮಾಡಬೇಕು ಮತ್ತು ಅದರ ಸಮ್ ಮಾಡಬೇಕು ಹಾಗೂ ಅದಕ್ಕೆ ಸ್ಕ್ವೇರ್ ರೂಟ್ ಹಾಕಬೇಕು. ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಅಂತ ನೋಡಿ, ತುಂಬಾ ಸಿಂಪಲ್. I ಕಾಂಪೋನೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ಕೋಬೇಕು. ನೋಡಿ, A1 ಕರೆಕ್ಟ್, B1, ಓಕೆ, A2 B2 ಹಾಗೆ A3 B3. ಸೊ A1 B1 ಪ್ಲಸ್ A2 B2 ಪ್ಲಸ್ A3 B3 ವ್ಯಾಲ್ಯೂ ನಮ್ಗೆ A ಡಾಟ್ B ಗೆ ಬರುತ್ತೆ. ಇದು ಯಾವಾಗಲೂ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಕ್ರಾಸ್ ಪ್ರಾಡಕ್ಟ್ ಅಂದಾಗ ಡಿಟರ್ಮೆಂಟ್ ತಗೋತೀವಿ. I J K ಫಸ್ಟ್ ಕಾಂಪೋನೆಂಟ್ಸ್ ದಟ್ ಇಸ್ A1 A2 A3 ಮತ್ತೆ ಸೆಕೆಂಡ್ ವೆಕ್ಟರ್ ಕಾಂಪೋನೆಂಟ್ ದಟ್ ಇಸ್ B1 B2 B3. ನಾವು ಈಗ ಯೂನಿಟ್ ವೆಕ್ಟರ್ ಹೋಗೋಣ. ಯೂನಿಟ್ ವೆಕ್ಟರ್ ಅಲಾಂಗ್ 1 ವೆಕ್ಟರ್. ಓಕೆ, so unit vector in the direction of A vector is A cap ಅಂತ ಹೇಳ್ತೀವಿ. A vector by magnitude of A vector. ನೋಡಿ ಈಗ ಹಂಗೇನೆ A vector equal to A1i plus A2j plus A3k. Then direction ratios are A1 A2 A3. ಅದೇ ಡೈರೆಕ್ಷನ್ ಕೊಸೈನ್ ಆದ್ರೆ cos alpha, cos beta, cos gamma ಅಂತ ಆಗುತ್ತೆ. ಸೊ ಅದರಲ್ಲಿ ಕಾಂಪೋನೆಂಟ್ ಬೈ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ಅದು A1 by magnitude of A, A2 by magnitude of A, A3 by magnitude of A. ಸೊ ನೆಕ್ಸ್ಟ್ ಇಲ್ಲಿ ಫಾರ್ಮುಲಾಸ್ ಗಳು ಗ್ಯಾಪ್ ಇಟ್ಕೋಬಹುದು. L square plus M square plus N square equal to 1, cos square alpha plus cos square beta plus cos square gamma equal to 1, sin square alpha plus sin square beta plus sin square gamma equal to 2. ಹೇಗೆ ಬಂತು ಇದು? ನಂಗೆ cos square sin square alpha ನಾನು
1 minus cos square alpha ಅಂತ ಬರ್ಕೋಬಹುದು. ಹಾಗೆ ಬರೆದು ಸಿಂಪ್ಲಿಫೈ ಮಾಡಿದ್ರೆ ನನಗೆ 2 ಬರುತ್ತೆ. ಅದೇ ರೀತಿ cos 2 alpha ನಾನು 2 cos square alpha minus 1 ಅಂತ ಬರೆದು ಸಿಂಪ್ಲಿಫೈ ಮಾಡಿದ್ರೆ ನಮಗೆ -1 ಬರುತ್ತೆ. ಈ ಆಲ್ಫಾ ಬೀಟಾ ಗಾಮಾ ಅನ್ನೋದೇನು ಆಂಗಲ್. ಎಕ್ಸ್ ಆಕ್ಸಿಸ್ ವಿತ್ ವೆಕ್ಟರ್ ವಿತ್ ಎಕ್ಸ್ ಆಕ್ಸಿಸ್ ಆಂಗಲ್ ನ ನಾವು ಆಲ್ಫಾ ಅಂತ ಕರಿತೀವಿ. ವೆಕ್ಟರ್ ವಿತ್ ವೈ ಆಕ್ಸಿಸ್ ನ ನಾವು ಬೀಟಾ ಆಂಗಲ್ ಅಂತ ಕರಿತೀವಿ. ಆಂಗಲ್ ಬಿಟ್ವೀನ್ ವೆಕ್ಟರ್ ವಿತ್ ಕೆ ಆಕ್ಸಿಸ್ ಜೆಡ್ ಆಕ್ಸಿಸ್ ನ ನಾವು ಗಾಮಾ ಅಂತ ಕರಿತೀವಿ. ಮುಂದಕ್ಕೆ ಹೋಗೋಣ. ಡಾಟ್ ಪ್ರಾಡಕ್ಟ್ ಯಾವಾಗಲೂ 1 ಆಗಿರುತ್ತೆ. ಅಂದ್ರೆ ಸೇಮ್ ಎಲಿಮೆಂಟ್ ಇದ್ರೆ, ಅಂದ್ರೆ ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ ಇದ್ರೆ ಅದು 1. ಅದೇ ಡಿಫ್ರೆಂಟ್ ಇದ್ರೆ ಅದು 0 ಆಗುತ್ತೆ. ನೆಕ್ಸ್ಟ್ ಕ್ರಾಸ್ ಪ್ರಾಡಕ್ಟ್ ಬಂದಾಗ ನೋಡಿ, ಸೇಮ್ ಇದ್ರೆ 0 ಆಗುತ್ತೆ. ಅಂದ್ರೆ ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ ಇದ್ರೆ ಅದು 0 ಆಗುತ್ತೆ. ಅದೇ ಡಿಫ್ರೆಂಟ್ ಇದ್ರೆ ಸೈಕ್ಲಿಕ್ ಆಗುತ್ತೆ. ಈ ಫಿಗರ್ ನೋಡ್ಕೊಳ್ಳಿ, ಐ ಜೆ ಕೆ, ಐ ಜೆ ಕೆ, ಕರೆಕ್ಟಾ? ಸೊ ಐ ಜೆ ಕೆ, ಐ ಕ್ರಾಸ್ ಜೆ ಅಂತಂದ್ರೆ ಕೆ ಬರುತ್ತೆ, ಜೆ ಕ್ರಾಸ್ ಕೆ ಅಂದ್ರೆ ಐ ಬರುತ್ತೆ, ಹಾಗೆ ಕೆ ಕ್ರಾಸ್ ಐ ಅಂದ್ರೆ ಜೆ ಬರುತ್ತೆ. ಅದೇ ಉಲ್ಟಾ ಹೋದ್ರೆ ನೆಗೆಟಿವ್ ವೆಕ್ಟರ್ ಬರುತ್ತೆ. ಅದನ್ನ ನಾನು ಇಲ್ಲಿ ತೋರಿಸಿರೋಂಥದ್ದು. ಮುಂದಕ್ಕೆ ಹೋಗೋಣ. If A vector is any non-zero vector, then vector A dot I into I plus vector A dot J into J plus vector A dot K into K is A vector. ಅಂದ್ರೆ ಈ ಪ್ರಾಡಕ್ಟ್ ಮಾಡಿ ಡಾಟ್ ಪ್ರಾಡಕ್ಟ್ ಹಾಕಿ ಮತ್ತೆ ಸಿಂಪ್ಲಿಫೈ ಮಾಡಿ ನಮಗೆ A vector ಆಗುತ್ತೆ. ಇಲ್ಲಿ ನೋಡಿ 4 ರಿಸಲ್ಟ್ ಕೊಟ್ಟಿದ್ದೀನಿ. ಇವು 4 ರಿಸಲ್ಟ್ ಕೂಡ ನೀವು ಮೆಮೊರಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ನೆಕ್ಸ್ಟ್ 7th one is the our section formula. If P and Q are position vectors, A and B are the vectors. Say the position vector of a point R dividing the line segment joining the points P and Q whose position vector are A and B. Then if M is to N is the ratio internal division, then section formula is M into B vector plus N into A vector by M plus N. If it is cut in externally, then M into B vector minus N into A vector by M minus N. This is the section formula. ಅದೇ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದ್ರೆ ಏನಾಗುತ್ತೆ, ಎಂ ಮತ್ತೆ ಎನ್ ಗೆ 1 ಕೊಡಬೇಕು. ಅವಾಗ ಏನಾಗುತ್ತೆ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಬೈ 2 ಬರುತ್ತೆ. ನೆಕ್ಸ್ಟ್ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಅಲಾಂಗ್ ಬಿ ವೆಕ್ಟರ್. ಪ್ರೊಜೆಕ್ಷನ್ ಎ ಆನ್ ಬಿ ಅಂತ ಬಂದಾಗ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಬರಿತೀವಿ. ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಬರಿತೀವಿ. ಅದೇ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂತ ಬಂದ್ರೆ ಬಿ ಡಾಟ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಅದರ ಅರ್ಥ ಏನು, ಈ ಎರಡನೇ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಡಿವೈಡ್ ಆಗಬೇಕು. ನ್ಯೂಮರೇಟರ್ ಸೇಮ್ ಇರುತ್ತೆ, ಎ ಡಾಟ್ ಬಿ, ಬಿ ಡಾಟ್ ಎ ಬೋತ್ ಆರ್ ಸೇಮ್. ಓಕೆ, ಬಿಕಾಸ್ ಇಟ್ ಇಸ್ ಎ ಕಾಂಪಿಟೇಟಿವ್. ಓಕೆ, ಸೊ ಕೆಳಗಡೆ ಏನ್ ಬರೀಬೇಕು ಅಂದ್ರೆ ಡಿನಾಮಿನೇಟರ್ಗೆ ಮ್ಯಾಗ್ನಿಟ್ಯೂಡ್ ಯಾವ್ದು ಬರೀಬೇಕು, ಎರಡನೇ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಬರೀಬೇಕು. ಅದೇ ಪ್ರೊಜೆಕ್ಷನ್ ವೆಕ್ಟರ್ ಅಂತ ಕೇಳಿದ್ರೆ ಎ ಡಾಟ್ ಬಿ ಬೈ ನೋಡಿ ಅಲಾಂಗ್ ಎ ಅಲಾಂಗ್ ಬಿ ಅಂತ ಕೊಟ್ಟಾಗ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಬಿ ವೆಕ್ಟರ್. ಇದನ್ನ ಗ್ಯಾಪ್ ಇಟ್ಕೋಬೇಕು, ಆಯ್ತಾ? ನೆಕ್ಸ್ಟ್ ಇಫ್ ಎ ಅಂಡ್ ಬಿ ಆರ್ 2 ವೆಕ್ಟರ್ಸ್, ದೆನ್ ಎ ಡಾಟ್ ಬಿ ಡಾಟ್ ಪ್ರಾಡಕ್ಟ್ ಏನಂತ ಡಿಫೈನ್ ಮಾಡ್ತೀವಿ ನಾವು, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇಂಟು ಕಾಸ್ ಥೀಟಾ. ಅದೇ ರೀತಿ ಕ್ರಾಸ್ ಪ್ರಾಡಕ್ಟ್ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್ ಅಂತ ಬರಿತೀವಿ. ಇಲ್ಲಿ ನಮ್ಗೆ ಇದು ಮ್ಯಾಗ್ನಿಟ್ಯೂಡ್ ಹಾಕ್ಬಿಟ್ರೆ ಈ ಎನ್ ಕ್ಯಾಪ್ 1 ಆಗುತ್ತೆ. ನೆಕ್ಸ್ಟ್ ಆಂಗಲ್ ಬಿಟ್ವೀನ್ 2 ವೆಕ್ಟರ್ಸ್. ಸೊ ಕಾಸ್ ಥೀಟಾನ ಏನಂತ ಡಿಫೈನ್ ಮಾಡ್ತೀವಿ, ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೈನ್ ಥೀಟಾ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಬರಿತೀವಿ. A unit vector which is perpendicular to both A vector and B vector is A cross B by magnitude of A cross B. Next, if A and B are 2 adjacent sides of a triangle, then area of the triangle is half into magnitude of A cross B. ನೋಡಿ A cross B ಬದಲಾಗಿ ನಾವು ಇನ್ನೊಂದು ತರ ಬರೆಯೋದು ಬೈ ಡೆಫಿನೇಷನ್ ಆಫ್ A cross B magnitude of A into magnitude of B into sin theta. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ A and B 2 ವೆಕ್ಟರ್ ಕೊಟ್ಟು ಅಲ್ಲಿ ಏರಿಯಾ ಕಂಡುಹಿಡಿಯಪ್ಪ ಅಂತಂದ್ರೆ ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂತ ಬರೀಬಹುದು. 2 ವೆಕ್ಟರ್ ಕೊಟ್ಟು ಆಂಗಲ್ ಕೊಟ್ಟಿದ್ರೆ ಓಕೆ, ಮ್ಯಾಗ್ನಿಟ್ಯೂಡ್ ಕೊಟ್ಬಿಟ್ಟು ಆಂಗಲ್ ಕೊಟ್ರೆ ಅವಾಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದೇ ರೀತಿ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಫಾರ್ಮುಲಾ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ನೋಡಿ ಸ್ಪೆಷಲ್ ಪ್ರಾಬ್ಲಮ್ ಅಂತ ಏನಂದ್ರೆ ನೋಡಿ ಅದೇ ಟ್ರಿಕ್ಸ್ ಇದು. ನಾನು ಅಲ್ಲಿ ಪ್ರಾಬ್ಲಮ್ ಬಂದಾಗ ಇನ್ನೂ ಡೀಪ್ ಆಗಿ ಹೇಳ್ತೀನಿ, ಓಕೆನಾ? ಸೊ ಇಲ್ಲಿ ನೋಡ್ಕೊತಾ ಹೋಗಿ, ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಹೆಂಗ್ ಬಂತಪ್ಪ ಇದು ನೋಡಿ, ಎ ಕ್ರಾಸ್ ಬಿ ಅಂದ್ರೆ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ ಬೈ ಡೆಫಿನೇಷನ್, ಕರೆಕ್ಟ್? ಹೋಲ್ ಸ್ಕ್ವೇರ್ ಇದೆ. ಹಂಗೆ ಎ ಡಾಟ್ ಬಿ ಅಂದ್ರೆ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಇದೆ. ಹಾಗೇನಾಗುತ್ತೆ ನೋಡಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್. ನೋಡಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ನಂಗೆ ಏನು ಉಳಿತೀವಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್.
we know that sin square plus cos square is 1. ಹಾಗಾಗಿ ಈ ಫಾರ್ಮುಲಾ ಏನಾಗುತ್ತೆ a square into b square ಆಗುತ್ತೆ. ನೀವು ಮೆಮೊರಿ ಮಾಡ್ಕೋಬೇಕಾಗಿರೋದು ಇದು. ರಿಮೆಂಬರ್, ಓಕೆ, magnitude of a cross b whole square plus magnitude of a dot b whole square equal to magnitude of a square into magnitude of b square. This is very important formula. ಅದೇ ರೀತಿ ನೋಡಿ a plus b plus c whole square ತರ ಇದ್ರೆ ಏನಾಗುತ್ತೆ ನೋಡಿ a square plus b square plus c square plus 2 times a dot b, b dot c plus c dot a. Okay, ಇಲ್ಲಿ ಏನಾರು a and b mutually perpendicular, a b c are mutually perpendicular ಅಥವಾ a is perpendicular to sum of the other two, ಅಂದ್ರೆ a dot of b plus c, b dot of c plus a, c dot of a plus b ಆ ರೀತಿ ಬಂದ್ರೆ ಅವಾಗ ಈ ಫಾರ್ಮುಲಾ ಏನಾಗತ್ತಪ್ಪ ಅಂದ್ರೆ ನೋಡಿ ಈ ಪ್ರಾಡಕ್ಟ್ ಏನಿದೆ ಇದು ನಮ್ಗೆ ಇಲ್ಲಿ 0 ಆಗ್ಬಿಡುತ್ತೆ. ಹಾಗಾಗಿ ನಮಗೆ ಫಾರ್ಮುಲಾ ಏನಾಗುತ್ತೆ magnitude of a square plus magnitude of b square plus magnitude of c square ಬರುತ್ತೆ. ನೆಕ್ಸ್ಟ್ ನೋಡೋಣ. ಅದೇ ರೀತಿ ನೋಡಿ a plus b whole square ನಮ್ಮ ಆಲ್ಜಿಬ್ರಾ ತರನೇ ಸೇಮ್. ಓಕೆ, magnitude of a square plus magnitude of b square plus 2a dot b, ಇಲ್ಲಿ magnitude ಬರಲ್ಲ a dot b. ನಾವು ಬೇಕು ಅಂತಂದ್ರೆ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ magnitude of a into magnitude of b into cos theta ಅಂತ ಬರೀಬಹುದು. ಅದೇ ರೀತಿ ಮೈನಸ್ ಇದ್ರೆ magnitude of a square plus magnitude of b square minus 2a dot b. ಇವೆರಡನ್ನ ಆಡ್ ಮಾಡೋಣ. ಈಗ ಆಡ್ ಮಾಡಿದ್ರೆ ಏನಾಗುತ್ತೆ plus 2a dot b minus 2a dot b ಕ್ಯಾನ್ಸಲ್ ಆಗಿ 2 times magnitude of a square plus magnitude of b square. This is another important formula to solve the problems. ಈಗ ನೋಡಿ ನಾನು ಅವಾಗಲೇ ಹೇಳ್ದಂಗೆ ವೆಕ್ಟರ್ ನಾನೀಗ 4 ಭಾಗವಾಗಿ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಭಾಗ ಬೇಸಿಕ್ ಕಾನ್ಸೆಪ್ಟ್ಸ್. ಇದ್ರಲ್ಲಿ ಏನೆಲ್ಲ ಬರುತ್ತೆ ನೋಡೋಣ. ಫಸ್ಟ್ ಒನ್ ಡೆಫಿನೇಷನ್, ಸೆಕೆಂಡ್ ಒನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಡೆಫಿನೇಷನ್ ಕೂಡ ನಾವು ಡಿಸ್ಕಸ್ ಮಾಡಾಗಿದೆ. ಮೂರನೇದು ಯೂನಿಟ್ ವೆಕ್ಟರ್, ಅದು ಕೂಡ ಡಿಸ್ಕಸ್ ಮಾಡಾಯ್ತು. ಎ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ನಾಲ್ಕನೇದು ಡೈರೆಕ್ಷನ್ ಕೊಸೈನ್, ಹಾಗೂ ಐದನೇದು ಸೆಕ್ಷನ್ ಅಂಡ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಕೊನೆಯದಾಗಿ ಪ್ಯಾರಲಲ್ ಅಂಡ್ ಕೊಲಿನಿಯರ್ ವೆಕ್ಟರ್ಸ್. ಇದೇನ್ ಗೊತ್ತಾಗುತ್ತೆ, ಪ್ಯಾರಲಲ್ ಆಗಿರ್ಲಿ ಅಥವಾ ಕೊಲಿನಿಯರ್ ವೆಕ್ಟರ್ ಆಗಿರ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ IJK ಇದು ಕಾಂಪೋನೆಂಟ್ಸ್ ತಗೋತೀವಿ, ಅದನ್ನ ಪ್ರಪೋರ್ಷನಲ್ ಮಾಡ್ತೀವಿ. ಇಫ್ ದೇ ಆರ್ ಈಕ್ವಲ್ ದೆನ್ ವಿ ಸೇ ದಟ್ ದ ವೆಕ್ಟರ್ಸ್ ಆರ್ ಪ್ಯಾರಲಲ್. ಫಾರ್ ಕೊಲಿನಿಯರ್ ಸೇಮ್ ಕಂಡೀಷನ್, ಅಥವಾ ಇನ್ನೊಂದಿದೆ ಅದೇನಪ್ಪಾ ಅಂದ್ರೆ a ವೆಕ್ಟರ್ ಪ್ಲಸ್ a ವೆಕ್ಟರ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು b ವೆಕ್ಟರ್. ಓಕೆ, ಒಂದು ಇನ್ನೊಂದು ವೆಕ್ಟರ್ ಕಾಮನ್ ಸ್ಕೇಲರ್ ಕಾಮನ್ ತೆಗೆದಾಗ ಈಕ್ವಲ್ ಬಂದ್ರೆ then also we say that they are collinear vector. ಈಗ ನಾವು ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮ್ ನೋಡಿ, ತುಂಬಾ ಈಸಿ ಆಗಿದೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಸ್ಕೇಲಾರ್ p, ಮ್ಯಾಗ್ನಿಟ್ಯೂಡ್ ಆಫ್ p ಕಂಡಿಬೇಕು ನಾನು. ಓಕೆ, ವಿಚ್ ದ ವೆಕ್ಟರ್ p into minus 3i minus 2j plus 13k is of unit length. ಯೂನಿಟ್ ಲೆಂತ್ ಅಂದ್ರೆ ಅರ್ಥ ಏನು, ಇದೊಂದು ಸ್ಕೇಲಾರ್ ಇದೆ, ಇದೊಂದು ವೆಕ್ಟರ್ ಇದೆ. ಸೊ ಇವೆರಡನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ ಅದರದ್ದು ಒಂದು ವೆಕ್ಟರ್ ಬರುತ್ತಲ್ಲ, ಆ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ 1 ಬರಬೇಕು. ಆ ರೀತಿ ಯಾವ್ದು ಅಂತ ನೋಡ್ಬೇಕು ಇಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು ನಾವೀಗ, ಫಸ್ಟ್ ಇಲ್ಲಿ ಈ ವೆಕ್ಟರ್ ಏನಿದೆ, ಈ ಪಿ ಏನಿದೆ ನಂಬರ್, ಓಕೆನಾ, ಆ ನಂಬರ್ ಏನಂತ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಇವ್ 4ರಲ್ಲಿ ಒಂದು ಆಪ್ಷನ್ ಪಿ ಆಗಿದೆ, ಆಯ್ತಾ. ಅದು ಏನು ಅಂತ ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಇಲ್ಲಿ ಫಸ್ಟ್ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೋಬೇಕು. ನೋಡೋಣ ಮ್ಯಾಗ್ನಿಟ್ಯೂಡ್ ಏನಾಗಿದೆ ಅಂತ. ರೂಟ್ ಆಫ್ minus 3 square plus minus 2 whole square plus 13 square. 3 square ಎಷ್ಟಾಯ್ತು 9 ಆಯ್ತು, 2 square 4 ಆಯ್ತು, 13 square 169 ಆಯ್ತು. ಆಡ್ ಮಾಡಿ ನಮ್ಗೆ ರೂಟ್ ಆಫ್ 182 ಬಂತು. ನೋಡಿದ ತಕ್ಷಣ ಆಪ್ಷನ್ ಸಿ ಅಂತ ಹಾಕ್ಬಾರ್ದು, ಇದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ದು. ನನಗೆ ಬೇಕಾಗಿರೋದು ಪಿ ಇದು. ಹಾಗಾಗಿ ಪಿ ಏನಾಗಿರುತ್ತೆ, ರೆಸಿಪ್ರೋಕಲ್ ಆಗಿರುತ್ತೆ. ಹಂಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ರೆಸಿಪ್ರೋಕಲ್ ಆಗಬೇಕು, ಯಾಕೆ ಅಂತಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ನನ್ಗೆ ಆನ್ಸರು 1 ಬರಬೇಕು. ಓಕೆನಾ. ಈಗ ಎರಡನೇ ಕ್ವಶನ್ ಹೋಗೋಣ. ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿ ಸಮ್ ಆಫ್ ದಿ ವೆಕ್ಟರ್ಸ್ ಎ ವೆಕ್ಟರ್ ಈಕ್ವಲ್ ಟು 2i minus j plus 2k and b vector equal to minus i plus j plus 3k is ಯೂನಿಟ್ ವೆಕ್ಟರ್ ಇನ್ ದ ಸಮ್ ಆಫ್ ದೀಸ್ ಟು ಅಂತ ಹೇಳ್ತಾರೆ. ಫಸ್ಟ್ ಸಮ್ ಮಾಡ್ಕೊಂಡ್ಬರೋಣ. a plus b ಕೊಟ್ಟು ಏನಾಗುತ್ತೆ ನೋಡಿ 2i, ಕರೆಕ್ಟಾ. ಇದು 2i ಇದೆ, ಇಲ್ಲಿ i ಇದೆ, ಆಗ ನಮ್ಗೆ i ಬಂತು. ಮೈನಸ್ j plus j ಕ್ಯಾನ್ಸಲ್ ಆಯ್ತು. 3k plus 2k 5k ಬಂತು. ಸೊ ಯೂನಿಟ್ ವೆಕ್ಟರ್ ಅಂದ್ರೆ ಏನು, ಇದು ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ a plus b ಮಾಡ್ಬೇಕು ನಾನು. ಇದ್ರ ಮ್ಯಾಗ್ನಿಟ್ಯೂಡ್ ಏನ್ ಬರುತ್ತೆ ನೋಡ್ಕೊಂಬೋಣ, ರೂಟ್ ಆಫ್ 26 ಬರ್ತಾ ಇದೆ. ನಾವು ಆಕ್ಚುಲಿ i plus 5k ನೋಡಿದ ತಕ್ಷಣ ನಾವು ಜಜ್ಮೆಂಟ್ ತಗೋಬಹುದು. ನೋಡಿ ಇಲ್ಲಿ i plus 5k ಇದೆ, ಅದನ್ನ ಬಿಡಿ, ಇಲ್ಲಿ i minus 5k ಅಂತ ಇದೆ. ಆಗ ಏನಾಯ್ತು, ಇದು ಕ್ಯಾನ್ಸಲ್ ಆಗೋಯ್ತು. ಇಲ್ಲಿ ನೋಡಿ ರೂಟ್ 35 ರೂಟ್ 26 ಡಿಫ್ರೆಂಟ್ ಇದೆ ಅಲ್ವಾ. ಆ ಡಿಫ್ರೆಂಟ್ ಇದ್ದ ತಕ್ಷಣ ಕ್ಯಾನ್ಸಲ್ ಮಾಡಬಹುದು ಆಟೋಮೆಟಿಕ್ ಆಗಿ, ಯಾಕಂದ್ರೆ ಯಾವಾಗ್ಲೂ ಮ್ಯಾಗ್ನಿಟ್ಯೂಡ್ ಡಿನಾಮಿನೇಟರ್ ಅಲ್ಲಿ ಸೇಮ್ ಇರುತ್ತೆ.
ನೆಕ್ಸ್ಟ್ ಇಲ್ಲಿ ಐ ಮತ್ತೆ ಜೆ ಇದೆ, ನನಗೆ ಆನ್ಸರ್ ಇರೋದೇನು ಐ ಪ್ಲಸ್ ಕೆ ಇರೋದು 5k ಅಲ್ವಾ, ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್. ಹಂಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾವು ಅಲ್ಲೇ ಜಡ್ಜ್ಮೆಂಟ್ ಮಾಡಬಹುದು. ಸಪೋಸ್ ಇಲ್ಲಿ 26 ಬದಲು 35 ಇದ್ರೆ ಅವಾಗ ಮಾತ್ರ ನಾವು ಈ ಮ್ಯಾಗ್ನಿಟ್ಯೂಡ್ ಮಾಡ್ಕೋಬೇಕಾಗುತ್ತೆ, ಅದರ್ವೈಸ್ ಅದರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 3. The value of m for which the vectors 3i minus 5j plus k and 2i minus 4j plus mk are parallel. Parallel ಅಂತ ತಕ್ಷಣ ಏನ್ ಹೇಳಿದೆ, the ratio should be components ratio should be same. ನೋಡ್ಕೊಳ್ಳಿ ಇಲ್ಲಿ a1i plus a2j plus a3k, b1i plus b2j plus b3k are parallel, then a1 by b1 equal to a2 by b2 equal to a3 by b3. ಅದನ್ನ ನಾವು ಇಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, 3 by 2 equal to minus 6 by minus 4 equal to 1 by m ಬಂತು. So 6 by 4 also 3 by 2. So cross multiply ಮಾಡಿ m ವ್ಯಾಲ್ಯೂ ನಮಗೆ 2 by 3 ಬರುತ್ತೆ. ಯಾವ ಆಪ್ಷನ್? ಆಪ್ಷನ್ ಎ is the correct answer. Question number 4. The position vector of the point which divides the joining of the points 2a vector minus 3b plus a plus b in the ratio 3:1 is. ಯಾವಾಗ ರೇಷಿಯೋ ಕೊಟ್ಟಿರ್ತಾರೆ ಅವಾಗ ನಮ್ಮ ತಲೆಯಲ್ಲಿ ಬಂದ್ಬಿಡ್ಬೇಕು ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಏನು? ದಿ ಸೆಕ್ಷನ್ ಫಾರ್ಮುಲಾ ವಿತ್ m is to n ರೇಷಿಯೋ is m into b ವೆಕ್ಟರ್ ಪ್ಲಸ್ n into a ವೆಕ್ಟರ್ ಬೈ m plus n. ಇಲ್ಲಿ m ಅಂದ್ರೆ ಎಷ್ಟು? 3, n ಅಂದ್ರೆ 1, a ವೆಕ್ಟರ್ ಅಂದ್ರೆ 2a minus 3b, b ವೆಕ್ಟರ್ ಅಂದ್ರೆ a plus b. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ we get the answer. 3 into a plus b plus 1 into 2a minus 3b divided by 3 plus 1. So 3 into a is 3a plus 3b plus 1 into 2a is 2a minus 3b plus 3b minus 3b cancel ಆಯ್ತು, ನಮಗೆ 2a plus 3a 5a by 4 ಬಂತು. That is our option D. Question number 5. The vector 2j minus k lies. ನಾನು ಅವಲೇ ಒಂದು ತೋರಿಸಿದೆ ನೋಡಿ, i ಮತ್ತೆ j ಇದೆ, j ಮತ್ತೆ k ಇದೆ. ಸೊ j ಮತ್ತೆ k ಇರೋದ್ರಿಂದ i ಇಲ್ಲ ಅಂತ ತಕ್ಷಣ x ಇರಲ್ಲ. ಅಲ್ಲಿಗೆ ಏನಾಯ್ತು, ಇಟ್ ಶುಡ್ ಬಿ ಲೈಸ್ ಇನ್ ದ yz ಪ್ಲೇನ್. ಡೈರೆಕ್ಟ್ ಆಗಿ ನಾವು ಇಲ್ಲಿ ಹಾಕೊಡ್ಬೋದು, ಕರೆಕ್ಟಾ? ಹಾಗಾದ್ರೆ xy ಪ್ಲೇನ್ ಅಂದ್ರೆ ಹೆಂಗಿರುತ್ತೆ, i ಮತ್ತೆ j ಕಾಂಪೋನೆಂಟ್ ಇರಬೇಕು. xz ಪ್ಲೇನ್ ಅಂದ್ರೆ i ಮತ್ತೆ k ಇರಬೇಕು. x ಆಕ್ಸಿಸ್ ಅಂದ್ರೆ ಏನು, ಓನ್ಲಿ i. ಅದೇ ತರ y ಆಕ್ಸಿಸ್ ಅಂದ್ರೆ ಓನ್ಲಿ j ಇರಬೇಕು. ಅದೇ ರೀತಿ z ಆಕ್ಸಿಸ್ ಗೆ ಓನ್ಲಿ k. ಈಗ 2i ಅಂತಿದ್ರೆ ಅಲಾಂಗ್ x ಆಕ್ಸಿಸ್, 2j ಅಲಾಂಗ್ y ಆಕ್ಸಿಸ್, 2k ಅಂತಿದ್ರೆ ಅಲಾಂಗ್ z ಆಕ್ಸಿಸ್. ಓಕೆನಾ? ಎರಡು ಕಾಂಪೋನೆಂಟ್ ಇದ್ದಾಗ ನಮ್ಗೆ ಪ್ಲೇನ್ ಬರುತ್ತೆ. 3 ಇದ್ರೆ ಅದನ್ನ ನಾವು ಆಕ್ಟೆಂಟ್ ಅಂತ ಕರಿತೀವಿ. ಅದನ್ನ ನಾವು 3D ನಲ್ಲಿ ತುಂಬಾ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6. Two vectors are said to be equal if in condition they have same magnitude and direction. That is our option A. Question number 7. The direction cosine of the vector 3i minus 4j plus 5k are. ಸೊ ಇಲ್ಲಿ ಏನಾಗಬೇಕಂದ್ರೆ ನಾವು ಫಸ್ಟ್ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೋಬೇಕು. ಮ್ಯಾಗ್ನಿಟ್ಯೂಡ್ ಏನ್ ಬರುತ್ತೆ ನೋಡಿ, ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್, ದಟ್ ಈಸ್ ರೂಟ್ 50 ಬರುತ್ತೆ. ರೂಟ್ 50 ನಾವು 25 into 2 ಅಂತ ಬರ್ಕೋಬಹುದು, ಆಗ ಅದು 5 root 2 ಬರುತ್ತೆ. ಇದು ಬಂದ ತಕ್ಷಣ ನೋಡಿ ಡೈರೆಕ್ಷನ್ ಕೊಸೈನ್ ಏನು, ಕಾಂಪೋನೆಂಟ್ ಬೈ ವೆಕ್ಟರ್ ಮ್ಯಾಗ್ನಿಟ್ಯೂಡ್. ಓಕೆ, ಸೊ 3 divided by 5 root 2 ಬರಬೇಕು. ಎಲ್ಲಿದೆ ನೋಡಿ, ಆಪ್ಷನ್ ಎ ನಲ್ಲಿ ಇಲ್ಲ, ಆಪ್ಷನ್ ಬಿ ನಲ್ಲೂ ಇಲ್ಲ, ಆಪ್ಷನ್ ಸಿ ನಲ್ಲಿ ಇದೆ 3 by 5 root 2, ಆಪ್ಷನ್ ಡಿ ನಲ್ಲೂ ಇದೆ 3 by 5 root 2. ಸೆಕೆಂಡ್ ಕಾಂಪೋನೆಂಟ್ ಮೈನಸ್ 4 ಇದೆ, ಸೊ ಆಪ್ಷನ್ ಡಿ ನಲ್ಲಿ ಪ್ಲಸ್ 4 ಇದೆ, ಹಾಗಾಗಿ ಆಪ್ಷನ್ ಡಿ ಕೂಡ ರಾಂಗ್ ಆಪ್ಷನ್. ಅಲ್ಲಿಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ಈ ರೀತಿ ನಾವು ಕ್ವಿಕ್ ಆಗಿ ಡಿಸ್ಕಸ್ ಮಾಡಬಹುದು. ಸೊ ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 7. ನೆಕ್ಸ್ಟ್ ಕ್ವಶನ್ ನಂಬರ್ 8. If alpha, beta, gamma are the angles made by a vector with the coordinate axis, then sin square alpha plus sin square beta plus sin square gamma equal to. ಇದು ಆಲ್ರೆಡಿ ನಾನು ಫಾರ್ಮುಲೇಷನ್ ಕೊಟ್ಟೆ, ಇದ್ರ ವ್ಯಾಲ್ಯೂ ಎಷ್ಟು 2. ಅದನ್ನ ನೀವು ಮೆಮೊರಿ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಸಿ ಅಂತ ನಾವು ಬರಿಬೋದಿತ್ತು. ಓಕೆನಾ? ನಂಗೆ ಗೊತ್ತಿಲ್ಲ, ಮರ್ತೋಯ್ತು, ಏನ್ ಮಾಡೋದು? ಅವಾಗ ನೋಡಿ ಈ ರೀತಿ ಮಾಡ್ಕೊಳ್ಳೋದು. ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಕ್ವಲ್ ಟು 1 ಅಂತ ನಂಗೆ ಗೊತ್ತಿದೆ. ಸೈನ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ ಅಂತ ಕೂಡ ಗೊತ್ತಿದೆ. ಅವಾಗ ಏನಾಗುತ್ತೆ, ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾನ ಯಾವ ರೀತಿ ಬರೀಬಹುದು, ಸೈನ್ ಸ್ಕ್ವೇರ್ ಆಲ್ಫಾನ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಆಲ್ಫಾ ಅಂತ ಬರದೆ, ಸೈನ್ ಸ್ಕ್ವೇರ್ ಬೀಟಾನ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಬೀಟಾ ಅಂತ ಬರದೆ, ಸೈನ್ ಸ್ಕ್ವೇರ್ ಗಾಮನ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಗಾಮಾ ಅಂತ ಬರ್ಕೊತೀನಿ. ಅವಾಗ ಏನಾಗ್ತಿದ್ದು, 1 plus 1 plus 1 is
3 ಆಯ್ತು. ಸೊ 3 ಮೈನಸ್ ಕಾಮನ್ ತೆಗೆದಾಗ cos ಸ್ಕ್ವೇರ್ ಆಲ್ಫಾ ಪ್ಲಸ್ cos ಸ್ಕ್ವೇರ್ ಬೀಟಾ ಪ್ಲಸ್ cos ಸ್ಕ್ವೇರ್ ಗಾಮಾ ಬಂತು. ಅದ್ರ ವ್ಯಾಲ್ಯೂ ಎಷ್ಟು 1. ಹಾಗಾಗಿ 3 minus 1 equal to 2. That is our option C. Next question number 9. The vectors j plus 2k, I minus 3j minus 2k and minus I plus 2j form a triangle which is. ಈ ಮೂರು ವೆಕ್ಟರ್ ಟ್ರಯಾಂಗಲ್ ನ ಫಾರ್ಮ್ ಮಾಡ್ತಾ ಇದೆಯಂತೆ. ಆ ಟ್ರಯಾಂಗಲ್ ಯಾವ ರೀತಿ ಇರುತ್ತೆ ಅನ್ನೋದು ಕ್ವಶನ್ ಇಲ್ಲಿ. ಓಕೆನಾ, ಅದಕ್ಕೆ ಏನ್ ಮಾಡ್ಬೇಕು, ನಾವು ಇಲ್ಲಿ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೋಬೇಕು. ಆದ್ರೆ ಮಕ್ಕಳು ಒಂದೊಂದ್ಸತಿ ಏನ್ ಮಾಡ್ತಾನೆ, ಟ್ರಯಾಂಗಲ್ ಅಂತ ಕೊಡೋದಿಲ್ಲ, 3 ವೆಕ್ಟರ್ ಕೊಟ್ಬಿಟ್ಟು ಈಸ್ ಫಾರ್ಮ್ ಅಂತ ಹಾಕ್ಬಿಟ್ಟು ಒಂದ್ ಸೈಡ್ ನಲ್ಲಿ ಆಪ್ಷನ್ ಈ ತರ ಇರುತ್ತೆ, ಅದ್ರಲ್ಲಿ ಒಂದು ಆಪ್ಷನ್ ಕೊಲಿನಿಯರ್ ವೆಕ್ಟರ್ ಅಂತ ಕೂಡ ಇರುತ್ತೆ. ಏನಾಗಂದ್ರೆ ಅರ್ಥ, ಅವಾಗ ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಇದನ್ನ ಆಡ್ ಮಾಡ್ಕೋಬೇಕು ಎಲ್ಲವೇ. ಎ ವೆಕ್ಟರ್, ಬಿ ವೆಕ್ಟರ್, ಸಿ ವೆಕ್ಟರ್ ಅಂತ ಇಟ್ಕೊಂಡ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಬರ್ಬೇಕು. ಬಂದ್ರೆ ಮಾತ್ರ ವೆಕ್ಟರ್ ಫಾರ್ಮ್ ಆಗೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಜೆ ಮೈನಸ್ 3j ಪ್ಲಸ್ 2j ಕ್ಯಾನ್ಸಲ್ ಆಯ್ತು, ಮೈನಸ್ ಐ ಪ್ಲಸ್ ಐ ಕ್ಯಾನ್ಸಲ್ ಆಯ್ತು, 2k ಮೈನಸ್ 2k ಕ್ಯಾನ್ಸಲ್ ಆಯ್ತು. ಹಾಗಾಗಿ ಈ 3 ವೆಕ್ಟರ್ ನಮ್ಗೆ ಟ್ರಯಾಂಗಲ್ ನ ಫಾರ್ಮೇಶನ್ ಮಾಡುತ್ತೆ. ಅದ್ರಲ್ಲಿ ಯಾವ ಟೈಪ್ ಅಂತಂದಾಗ ನಾವು ಮ್ಯಾಗ್ನಿಟ್ಯೂಡ್ ಗೆ ಹೋಗ್ಬೇಕಾಗತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಫಸ್ಟ್ ವೆಕ್ಟರ್ is root of 1 square plus 2 square ಎಷ್ಟಾಯ್ತು, √5 ಆಯ್ತು. ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಏನಾಗುತ್ತೆ, ರೂಟ್ ಆಫ್ 1 square plus 3 square plus 4 square ನಮ್ಗೆ √14 ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಏನಾಗುತ್ತೆ ನೋಡಿ, ಮೈನಸ್ 1 square plus 2 square ಆಗುತ್ತೆ, ಅದು √5 ಬಂತು ನೋಡಿ. ಆಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಮತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಎರಡು ಸೇಮ್ ಇರೋದ್ರಿಂದ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಐಸೋಸೆಲಸ್ ಟ್ರಯಾಂಗಲ್. ಸೊ ಇಷ್ಟೊಂದು ಮಾಡ್ಬೇಕಾ, ಖಂಡಿತ ಮಾಡ್ಬೇಕಾಗತ್ತೆ. ಆದ್ರೆ ಈ ತರ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗಳನ್ನ ನಾವು ಈಸಿಯಾಗಿ ಮಾಡಬಹುದು. ಯಾವ ರೀತಿ, ಇಲ್ಲಿ ಅಬ್ಸರ್ವ್ ಮಾಡಿ, ಜೆ ಮತ್ತೆ ಕೆ ಎರಡೇ ಕಾಂಪೋನೆಂಟ್ ಇದೆ, ಕೋಆಪ್ಷನ್ ನೋಡಿ 1 ಮತ್ತೆ 2 ಇದೆಯಾ, ಇಲ್ಲಿ ನೋಡಿ ಇದು ಕೂಡ 1 ಮತ್ತೆ 2 ನ -1 2. ನಾನು ಅವಾಗ ಹೇಳ್ದಂಗೆ ಮ್ಯಾಗ್ನಿಟ್ಯೂಡ್ ಮಾಡುವಾಗ ಪ್ಲಸ್ ಮೈನಸ್ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ, ಯಾಕೆ ಸ್ಕ್ವೇರ್ ಮಾಡ್ತೀವಿ ಹಾಗಾಗಿ. ಸೊ ಇಲ್ಲೂ 1 2 ಇದೆ, ಇಲ್ಲೂ 1 2 ಇದೆ, ಇಲ್ಲಿ 1 3 2 ಇದೆ. ಹಾಗಾಗಿ ಇದು ಡಿಫ್ರೆಂಟ್ ಆಗಿದೆ. ಈ ಫಸ್ಟ್ ವೆಕ್ಟರ್ ಮತ್ತೆ ಲಾಸ್ಟ್ ವೆಕ್ಟರ್ ಸೇಮ್ ಇದೆ, ಅಲ್ಲಿಗೆ ಅವೆರಡು ಮ್ಯಾಗ್ನಿಟ್ಯೂಡ್ ಸೇಮ್. ಹಾಗಾಗಿ ಐಸೋಸೆಲಸ್ ಅಂತ ನಾವು ಡೈರೆಕ್ಟ್ ಆಗಿ ವಿತೌಟ್ ವರ್ಕಿಂಗ್ ಕೂಡ ನಾವು ಹೇಳ್ಬಹುದು, ಮೈಂಡ್ ವರ್ಕ್ ನಲ್ಲಿ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 10. ಇಫ್ ದ ಪಾಯಿಂಟ್ಸ್ ವಿತ್ ಪೊಸಿಷನ್ ವೆಕ್ಟರ್ 10i plus 3j, 12i minus 5j and pi plus 11j are collinear, then p equal to. ಇಲ್ಲಿ ಪೊಸಿಷನ್ ವೆಕ್ಟರ್ ಕೊಟ್ಟಿರೋದ್ರಿಂದ ನಾವು ಫಸ್ಟ್ ವೆಕ್ಟರ್ ಮಾಡ್ಕೋಬೇಕು. ಸೊ ನಾವು ಫಸ್ಟ್ ವೆಕ್ಟರ್ ನ ON ಕರ್ಕೋತೀನಿ, ಸೆಕೆಂಡ್ ವೆಕ್ಟರ್ OB, ಥರ್ಡ್ ಒನ್ OC ಆಯ್ತು. ನೆಕ್ಸ್ಟ್ AB ವೆಕ್ಟರ್ ಮತ್ತೆ AC ವೆಕ್ಟರ್ ಮಾಡ್ಕೋತೀನಿ. ಯಾವ ರೀತಿ, AB ಅಂದ್ರೆ OB minus OA. ಸೊ OB minus OA ಅಂದ್ರೆ ಏನಾಯ್ತು, 12 minus 10 is 2i, minus 5 minus 3 is minus 8j ಆಯ್ತು. ಅದೇ ತರ BC ಅಂದಾಗ OC minus OB ಅಂತ ಆಗುತ್ತೆ, P minus 12i, 11 minus is plus 16j ಆಯ್ತು. ಈಗ ಏನಾಯ್ತು, ಕೊಲಿನಿಯರ್ ಅಂತ ಕೊಟ್ಟ. ಕೊಲಿನಿಯರ್ ಅಂತ ತಕ್ಷಣ ನಾನು ಆವಾಗಲೇ ಹೇಳಿದೀನಿ ಪ್ರಪೋರ್ಷನಲ್ ಆಗಿರುತ್ತೆ, ಐ ಮತ್ತೆ ಜೆ ಮತ್ತೆ ಕೆ ದು ಕಾಂಪೋನೆಂಟ್ಸ್ ಪ್ರಪೋರ್ಷನಲ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಏನ್ ಬರುತ್ತೆ ನೋಡಿ, ಈಗ 2 by p minus 12 equal to minus 8 by 16. ಸಿಂಪ್ಲಿಫೈ ಮಾಡಿ ಇಲ್ಲಿ ನೋಡಿ, 8 1s 8 2s. ಸೊ ಇಲ್ಲಿ ನೆಗೆಟಿವ್ ಮಾತ್ರ ಉಳಿತು, ನ್ಯೂಮರೇಟರ್ ಅಂದ್ರೆ -1 ಉಳಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ minus p plus 12 equal to 4, 2 2s 4 ಆಯ್ತು. ಹಾಗಾಗಿ p equal to 12 minus 4 8 ಬಂತು. That is our option C. So question number 11. If A vector, B vector and C vector are unit vectors ಅಂತ ತಕ್ಷಣ ಗೊತ್ತಾಗಬೇಕು ನಿಮಗೆ ಮ್ಯಾಗ್ನಿಟ್ಯೂಡ್ 1 ಅಂತ ಆಯ್ತು. Satisfying the equation A plus B plus C equal to 0, then the value of 2A plus 5B plus 5C equal to. ನೋಡಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಕೆ ಏನಾಗುತ್ತೆ, ಸ್ಕ್ವೇರ್ ಮಾಡ್ಕೊಂಡು ಫಾರ್ಮುಲಾ ಹಾಕಿ ಮಾಡ್ಬೇಕು, ಅದು ತುಂಬಾ ಲೆಂತಿ ಆಗುತ್ತೆ. ಇಲ್ಲೊಂದು ಟ್ರಿಕ್ ಇದೆ, ಅಬ್ಸರ್ವ್ ಮಾಡಿ. ಟ್ರಿಕ್ ಏನಂತ, 5b plus 5c ಅಂತಿದೆ. 5 ಕಾಮನ್ ತೆಗೆದ್ರೆ ಏನಾಗುತ್ತೆ, ಇಲ್ಲಿ b plus c ಆಗುತ್ತಾ. b plus c ಏನಾಗುತ್ತೆ ಬರೀತೀವಿ ನಾವು ನೋಡಿ. ಈಗ b plus c ಏನಾಗುತ್ತೆ, ಇಲ್ಲಿ ಮೈನಸ್ a ಆಗುತ್ತೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ. ಆಗ ತುಂಬಾ ಸಿಂಪಲ್ ಆಗಿದೆ ಪ್ರಾಬ್ಲಮ್, ಡೈರೆಕ್ಟ್ ಆಗಿ ಹೋಗ್ತಾ ಇದೀನಿ. b plus c ಜಾಗದಲ್ಲಿ ಮೈನಸ್ a ಹಾಕಿದೆ, ಆಗ 2a minus 5a ಆಯ್ತು. ದಟ್ ಇಸ್ ನಥಿಂಗ್ ಬಟ್ minus 3a, that is 3 into magnitude of a. Since it is a unit vector, magnitude of a is 1, therefore 3 is the answer. That is our option C. So this completes our basic concepts of vector. Okay, ಈಗ ಎರಡನೇ ಕಾನ್ಸೆಪ್ಟ್ ಹೋಗ್ತಾ ಇದೀನಿ, ಅದು ನಮ್ಮ ಡಾಟ್ ಪ್ರಾಡಕ್ಟ್ ಮೇಲೆ. ಈ ಡಾಟ್ ಪ್ರಾಡಕ್ಟ್ ನಲ್ಲಿ ಏನೇನು ಕರಿತೀವಿ ನೋಡೋಣ. ಫಸ್ಟ್ ಒನ್ ನಾನು ಪ್ರೊಜೆಕ್ಷನ್ ಆಫ್ 2 ವೆಕ್ಟರ್ಸ್ ತಗೋತಾ ಇದೀನಿ. ಸೆಕೆಂಡ್ ಒನ್ ಆಂಗಲ್ ಬಿಟ್ವೀನ್ 2 ವೆಕ್ಟರ್ಸ್.
ಪ್ರೊಜೆಕ್ಷನ್ ಆಫ್ ಟು ವೆಕ್ಟರ್ ಅಂದ್ರೆ ಏನಾಯ್ತು ಎ ಡಾಟ್ ಬಿ ಬೈ ಮ್ಯಾಗ್ನೆಟ್ ಆಫ್ ಬಿ ಯಾವಾಗ ಎ ಅಲಾಂಗ್ ಬಿ ಇದ್ರೆ ಬಿ ಡಾಟ್ ಎ ಬೈ ಮ್ಯಾಗ್ನೆಟ್ ಆಫ್ ಎ ಯಾವಾಗ ಬಿ ಅಲಾಂಗ್ ಎ ಇದ್ರೆ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಅಂದಾಗ ಎರಡು ಫಾರ್ಮುಲಾ ಇದೆ ಒಂದು ಸೈನ್ ಥೀಟಾ ಒಂದು ಕಾಸ್ ಥೀಟಾ ಡಾಟ್ ಪಾರ್ಟ್ ಅಲ್ಲಿ ನಾವು ಕಾಸ್ ಥೀಟಾ ಬಗ್ಗೆ ಮಾತಾಡ್ತಾ ಇದೀವಿ ಓಕೆನಾ ಸೊ ಕಾಸ್ ಥೀಟಾ ಈಕ್ವಲ್ ಟು ಮ್ಯಾಗ್ನೆಟ್ ಆಫ್ ಎ ಇಂಟು ಮ್ಯಾಗ್ನೆಟ್ ಆಫ್ ಬಿ ಬೈ ಎ ಡಾಟ್ ಬಿ ಬೈ ಮ್ಯಾಗ್ನೆಟ್ ಆಫ್ ಎ ಇಂಟು ಮ್ಯಾಗ್ನೆಟ್ ಆಫ್ ಬಿ ಅದೇ ರೀತಿ ಕೊಸೈನ್ ಆಂಗಲ್ ಅಂತ ಕೂಡ ಕರೀಬಹುದು ಅದನ್ನ ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಆಫ್ ಟೂ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಆಫ್ ಟೂ ವೆಕ್ಟರ್ಸ್ ಅಂದ್ರೆ ಏನಾಗುತ್ತೆ ಎ ಡಾಟ್ ಬಿ ಈಕ್ವಲ್ ಟು 0 ಮಕ್ಕಳು ಇನ್ನೊಂದು ವರ್ಡ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಇನ್ನೊಂದು ಹೆಸರಿದೆ ಆರ್ಥೋಗನಲ್ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಅಂದ್ರೂ ಒಂದೇ ಆರ್ಥೋಗನಲ್ ವೆಕ್ಟರ್ ಅಂದ್ರೂ ಒಂದೇ ಆಗ ಎ ಡಾಟ್ ಬಿ ಈಕ್ವಲ್ ಟು 0 ಬರುತ್ತೆ ಈಗ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ ಫಸ್ಟ್ ಕ್ವಶನ್ given two vectors 2y minus 3j plus 6k b vector is minus 2y plus 2j minus k and p is projection of b on a b on a ಅಂತ ಏನಾಗುತ್ತೆ b dot a by magnet of a ಆಗುತ್ತೆ projection of a on b ಅಂದಾಗ a dot b by magnet of b ಆಗುತ್ತೆ since they are a scalar a dot b ಆಗಲಿ b dot a ಆಗಲಿ ಸ್ಕೇಲರ್ ಆಗುತ್ತೆ ಎರಡು ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಯ್ತು ಈ b ವೆಕ್ಟರ್ ಏನಾಗುತ್ತೆ ನ್ಯೂಮರೇಟರ್ ಹೋಗುತ್ತೆ ಅವಾಗ ನಮ್ಗೆ ಏನ್ ಬಂತು ಆನ್ಸರ್ ಮ್ಯಾಗ್ನೆಟ್ ಆಫ್ ಬಿ ಬೈ ಮ್ಯಾಗ್ನೆಟ್ ಆಫ್ ಎ ಅಂತ ಬಂತು ಕ್ವಶನ್ ಏನು ಪಿ ವ್ಯಾಲ್ಯೂ ಎಷ್ಟು ಅಂತ ಈಗ ನಾನು ಮ್ಯಾಗ್ನೆಟ್ ಆಫ್ ಎ ವೆಕ್ಟರ್ ಮತ್ತೆ ಮ್ಯಾಗ್ನೆಟ್ ಆಫ್ ಬಿ ವೆಕ್ಟರ್ ಕಂಡುಕೊಂಡ್ಬಿಟ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಸೊ ಮ್ಯಾಗ್ನೆಟ್ ಆಫ್ ಎ ವೆಕ್ಟರ್ ನಮ್ಗೆ 7 ಬರುತ್ತೆ ಮ್ಯಾಗ್ನೆಟ್ ಆಫ್ ಬಿ ವೆಕ್ಟರ್ ಇಲ್ಲಿ 3 ಬರ್ತಾ ಇದೆ ಅಲ್ಲಿಗೆ ಆನ್ಸರ್ ಏನಾಗುತ್ತೆ 3/7 ಹುಷಾರು ನೋಡಿ 7/3 ಇದೆ 3/7 ಇದೆ ಮ್ಯಾಗ್ನೆಟ್ ಆಫ್ ಬಿ ಬೈ ಮ್ಯಾಗ್ನೆಟ್ ಆಫ್ ಎ ಸೊ ಮ್ಯಾಗ್ನೆಟ್ ಆಫ್ ಬಿ ಇಲ್ಲಿ 3 ಮ್ಯಾಗ್ನೆಟ್ ಆಫ್ ಎ 7 ಹಾಗಾಗಿ 3/7 is the answer. That is our option A. Next question, question number 13. The value of m for which the two vectors are perpendicular. Perpendicular ಅಂತ ಏನಾಗುತ್ತೆ a dot b should be 0. ಅದ್ರ ಪ್ರಕಾರ ಏನಾಗುತ್ತೆ 2 into 3 plus minus 1 into m plus 2 into 1 equal to 0. ಯಾವ್ದಿದು ಕಾಂಪೋನೆಂಟ್ಸ್ ನೋಡಿ 2 into 3 minus 1 into m ಮತ್ತೆ 2 into 3 ಇದು ಫಾರ್ಮುಲಾ ಗಿರ್ಮುಲಾ ಬರ್ಕೊಂಡು ಕೂತ್ಕೋಬಾರ್ದು ಡೈರೆಕ್ಟ್ ಆಗಿ ಈ ರೀತಿ ಬರೆಯಬೇಕು ಇದು ಕೂಡ ನಿಮ್ಮ ಮೈಂಡ್ ನಲ್ಲಿ ವರ್ಕ್ ಮಾಡಿದ್ರೆ ಇನ್ನೂ ಸೂಪರ್ ಇನ್ನೂ ಟೈಮ್ ಸೇವ್ ಆಗುತ್ತೆ ಓಕೆನಾ ಸೊ 3 to the 6 minus m plus 2 equal to 0 therefore m value is 8 that is our option D. Next question, question number 14. If a magnitude of a plus b equal to magnitude of a minus b then a and b are perpendicular ಏನ್ ಹೇಳ್ತಿದೆ ನೋಡಿ ಇಲ್ಲಿ ಮ್ಯಾಗ್ನೆಟ್ ಆಫ್ ಎ ಪ್ಲಸ್ ಬಿ ಈಕ್ವಲ್ ಟು ಮ್ಯಾಗ್ನೆಟ್ ಆಫ್ ಎ ಮೈನಸ್ ಬಿ ಆಗ್ಬಿಟ್ಟಿದೆ ಅವಾಗ ಎ ಅಂಡ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಆಗತ್ತಾ ಪ್ಯಾರಲಲ್ ಆಗತ್ತಾ ಈಕ್ವಲ್ ಆಗತ್ತಾ ಯಾವುದೇ ರಿಲೇಷನ್ ಕೂಡ ಇರಲ್ವಾ ಅಂತ ಕ್ವಶನ್ ಕೇಳ್ತಿದ್ದಾರೆ ಸೊ ಫಸ್ಟ್ ಎ ಪ್ಲಸ್ ಬಿ ಈಕ್ವಲ್ ಟು ಎ ಮೈನಸ್ ಬಿ ತಗೊಳ್ಳೋಣ ಸ್ಕ್ವೇರ್ ಮಾಡ್ಕೊಂಬೋಣ ಈ ಫಾರ್ಮುಲಾ ಆಲ್ರೆಡಿ ಕೊಟ್ಟೆ ಆಗ್ಲೇ ಕರೆಕ್ಟಾ ನಮ್ಮ ಆಲ್ಜಿಬ್ರಾ ಫಾರ್ಮುಲಾ ಟೈಪ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2a ಡಾಟ್ ಬಿ ಮ್ಯಾಗ್ನೆಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನೆಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 2a ಡಾಟ್ ಬಿ ಅಂತ ಆಯ್ತು ಈಗ ಇಲ್ಲಿ ನೋಡಿ ಮ್ಯಾಗ್ನೆಟ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನೆಟ್ ಆಫ್ ಬಿ ಸ್ಕ್ವೇರ್ ಇಲ್ಲೂ ಕೂಡ ಮ್ಯಾಗ್ನೆಟ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನೆಟ್ ಆಫ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಈ ಮೈನಸ್ 2a ಡಾಟ್ ಬಿ ನಾನು ಲೆಫ್ಟ್ ಸೈಡ್ ತಗೋತೀನಿ ಆಗ 4a ಡಾಟ್ ಬಿ ಆಯ್ತು ಅಲ್ಲಿಗೆ ಏನಾಯ್ತು a ಡಾಟ್ ಬಿ ಈಕ್ವಲ್ ಟು 0 ಅಂತ ಆಯ್ತು ಇಟ್ ಇಸ್ ನಥಿಂಗ್ ಬಟ್ ಎ ಪರ್ಪೆಂಡಿಕ್ಯುಲರ್ ಹೆನ್ಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಓಕೆನಾ ಕ್ವಶನ್ ನಂಬರ್ 14 ಗೆ a and b are perpendicular. Next question number 15 ಹೋಗೋಣ if the vectors a vector is I minus j plus 2k b vector equal to 2i plus 4j plus k and c vector is pi plus j plus qk are mutually orthogonal ಅಂದ್ರೆ ಏನು mutually perpendicular ಹಾಗಂದ್ರೆ ಏನರ್ಥ a dot b equal to b dot c equal to c dot a equal to 0 ನನಗೆ ಇಲ್ಲಿ p ಮತ್ತೆ q ವ್ಯಾಲ್ಯೂ ಬೇಕಾಗಿದೆ ಹಾಗಾಗಿ ನಾನು ಫಸ್ಟ್ b dot c ತಗೋತೀನಿ b dot c ತಗೊಂಡ್ರೆ ಏನಾಗುತ್ತೆ ನೋಡಿ 2 into p plus 4 into 1 plus 1 into q we get 2p plus 4 plus q ಅಂತ ಆಯ್ತು ಈಗ ಡಾಟ್ ಪಾರ್ಟ್ 0 ಇರೋದ್ರಿಂದ 2p plus 4 plus q equal to 0 ಅಂತ ಬರ್ಕೋಬಹುದು ನೆಕ್ಸ್ಟ್ ನಮಗೆ ಇಲ್ಲಿ c ಡಾಟ್ a ಮಾಡಿದ್ರೆ ನಮ್ಗೆ ಇನ್ನೊಂದು ಈಕ್ವೇಶನ್ ಸಿಗುತ್ತೆ ಇದೇ ರೀತಿ ಓಕೆ ಅದನ್ನ ಸೈಮಲ್ಟೇನಿಯಸ್ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ p and q ಬರುತ್ತೆ ಅಷ್ಟು ಮಾಡ್ತಾ ಹೋದ್ರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಸಿಇಟಿ ನಲ್ಲಿ ಇಲ್ಲೊಂದು ಟ್ರಿಕ್ ಯೂಸ್ ಮಾಡಬೇಕು ಏನಪ್ಪ ಟ್ರಿಕ್ ನೋಡಿ ಇಲ್ಲಿ 2p plus 4 plus q equal to 0 ಅಂತ ಬಂದಿದೆ ಈಕ್ವೇಶನ್ ಇಲ್ಲಿ ಆಪ್ಷನ್ ರೆಡಿ ಆಗಿದೆ ಅಲ್ವಾ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿ ಈ ವ್ಯಾಲ್ಯೂನ ಇಲ್ಲಿಗೆ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಓಕೆನಾ ಎಲ್ಲ ಈಕ್ವೇಶನ್ ಇರೋದು ಎಲ್ಲದು ಪಾಸಿಟಿವ್ ಇರೋದ್ರಿಂದ
ಫಸ್ಟ್ ಆಪ್ಷನ್ ರಾಂಗ್ ಅಂತ ನಾನು ಡೈರೆಕ್ಟ್ ಆಗಿ ಜಡ್ಜ್ಮೆಂಟ್ ಮಾಡಬಹುದು. ಸೆಕೆಂಡ್ ಆಪ್ಷನ್ ನೋಡೋಣ. -3 -2 ಕೊಟ್ರೆ ಏನಾಗುತ್ತೆ ನೋಡಿ. -6 + 4 is -2. Q also -2. We get -4. ಅಲ್ಲಿಗೆ ಸೆಕೆಂಡ್ ಆಪ್ಷನ್ ಕೂಡ ರಾಂಗ್. ಓಕೆ, -3 2 ಕೊಡೋಣ. ಅವಾಗ ಏನಾಗುತ್ತೆ ನೋಡಿ. 2 × -3 is -6 + 4 + 2 ಅಂದ್ರೆ 0 = 0 ಅಂತ ಆಯ್ತು. ಅಲ್ಲಿಗೆ ಆಪ್ಷನ್ ಸಿ is the correct answer. Question number 16. If magnitude of A vector equal to 3, magnitude of B is 4, magnitude of C is 5, such that each is perpendicular to sum of the other two. Each is perpendicular to sum of the other two. ಅಂದ್ರೆ ಅರ್ಥ ಏನು? A dot B plus C equal to B dot C plus A equal to C dot A plus B ಅಂತ. ಇದಕ್ಕೆ ನಾನು ಆಲ್ರೆಡಿ ಒಂದು ಕಂಡೀಷನ್ ಕೊಟ್ಟಿದ್ದೆ. ಕಂಡೀಷನ್ ಏನು ನೋಡಿ. magnitude of A plus B plus C whole square equal to magnitude of A square plus magnitude of B square plus magnitude of C square. ABC ವ್ಯಾಲ್ಯೂ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ. 3 square plus 4 square plus 5 square ಏನ್ ಬಂತು? 9 plus 16 plus 25 50 ಬಂತು. ಇದು ನೋಡಿದ ತಕ್ಷಣ ನೀವೇನಾದ್ರು ಆಪ್ಷನ್ ಡಿ ಅಂತ ಹಾಕ್ಬಿಟ್ರೆ ರಾಂಗ್ ಆಪ್ಷನ್. ಯಾಕೆ? ಇಲ್ಲಿ ಸ್ಕ್ವೇರ್ ಇದೆ. A plus B plus C ಹೋಲ್ ಸ್ಕ್ವೇರ್ ನಮ್ಮ ಫಾರ್ಮುಲಾದಲ್ಲಿ ಇರೋದು. ಕ್ವಶನ್ ಇರೋದೇನೋ A plus B plus C ಮಾತ್ರ. ಅಂದ್ರೆ ಅರ್ಥ ಏನಾಯ್ತು? √50 ಆಯ್ತು. ಸೊ √50 ನಾವು √25 × 2 ಅಂತ ಬರೀಬಹುದು. ದಟ್ ಇಸ್ 5√2. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ I - J and J - K ಈಸ್. ನೋಡಿ, ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ I ಇದೆ, ಇಲ್ಲಿ I ಇಲ್ಲ. ಅಲ್ಲಿಗೆ ಫಸ್ಟ್ ಕಾಂಪೋನೆಂಟ್ 0 ಆಯ್ತು. ನೆಕ್ಸ್ಟ್ -1 × +1 is -1 ಆಯ್ತು. ಇಲ್ಲಿ K ಇಲ್ಲ, ಇಲ್ಲಿ K ಇದೆ. ಹಾಗಾಗಿ ಇದು 0 ಆಗೋಯ್ತು. ಅಲ್ಲಿಗೆ ನನಗೆ ನ್ಯೂಮರೇಟರ್ ಏನಾಯ್ತು? -1 ಬಂತು. ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ? ಯಾಕೆಂದ್ರೆ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಫಾರ್ಮುಲಾ ಏನು? cos θ = A dot B by magnitude of A into magnitude of B. A dot B ಏನಾಯ್ತು? ಈಗ ನಮ್ಗೆ ಇಲ್ಲಿ -1 ಬಂತು. ಡಿವೈಡ್ ಬೈ magnitude of A ಎಷ್ಟು? √2. ಕರೆಕ್ಟ್. 1 ಇದೆ. √2. ಸೆಕೆಂಡ್ ಒನ್ ಕೂಡ √2. ಅಲ್ಲಿಗೆ √2 × √2 2 ಬಂತು. ಸೊ cos θ ಮೈನಸ್ ಆಫ್ ಎಲ್ಲಿ ಬರುತ್ತೆ? 2π/3 ಇಲ್ಲಿ ಬರುತ್ತೆ. ದಟ್ ಇಸ್ ಅವರ್ ಆಪ್ಷನ್ ಬಿ. ಈ ರೀತಿ ಮೈಂಡ್ ನಲ್ಲೇ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಟೈಮ್ ತುಂಬಾ ಉಳಿಯುತ್ತೆ. ನೋಡಿ, ಫಾರ್ಮುಲಾ ಹಾಕಿ ಸಿಂಪ್ಲಿಫೈ ಮಾಡೋದು ಈ ರೀತಿ. ಸೊ 2π/3. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. If ABC are unit vectors such that A plus B plus C equal to 0, then the value of A dot B plus B dot C plus C dot A is. ಇದಕ್ಕೆ ನಾವು A plus B plus C whole square ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ. ಇದೆಲ್ಲ ಕೂಡ ಸ್ಪೆಷಲ್ ಕ್ಯಾಟಗರಿ ಕೂಡ ಬರುತ್ತೆ. ನಾನು ಇಲ್ಲೇ ತಗೊಂಡಿದ್ದೀನಿ ಡಾಟ್ ಪ್ರಾಡಕ್ಟ್ಗೋಸ್ಕರ. ಓಕೆನಾ? ಸೊ A plus B plus C whole square ಏನಾಯ್ತು? A square plus B square plus C square plus 2 times A dot B B dot T plus C dot A ಅಂತ ಆಯ್ತು. A plus B plus C 0 ಕರೆಕ್ಟಾ ಕೊಟ್ಟಿದ್ದಾರೆ ಅವರು. A plus B plus C 0 ಅಂತ ಕೊಟ್ಟಿದ್ದಾರೆ. ಹಾಗೂ A ವೆಕ್ಟರ್, B ವೆಕ್ಟರ್, C ವೆಕ್ಟರ್ ಯೂನಿಟ್ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಯೂನಿಟ್ ವೆಕ್ಟರ್ ಅಂತ ಏನಾಯ್ತು? 1 square is 1, B magnitude of B also 1, 1 square is 1 and C square is also 1. ಕರೆಕ್ಟಾ? ಲೆಫ್ಟ್ ಸೈಡ್ ಏನಿದೆ ನಮ್ಗೆ ಇಲ್ಲಿ 0 ಇದೆ. ಇವು ಮೂರು ಆಡ್ ಮಾಡಿದ್ರೆ ಏನಾಗುತ್ತೆ? 3 ಆಯ್ತು. 3 ಲೆಫ್ಟ್ ಬಂದ್ರೆ -3 ಆಯ್ತು. ಅಲ್ಲಿಗೆ -3/2 is the answer. That is our option C. ಓಕೆ, ಸೊ ಪ್ರೊಸೀಜರ್ ಬೇಕಾದ್ರೆ ನೋಡ್ಕೊಳ್ಳೋಣ. ಈ ರೀತಿ ಕ್ವಿಕ್ ಆಗಿ ನೀವು ಮಾಡಿದಷ್ಟು ಟೈಮ್ ಸೇವ್ ಆಗುತ್ತೆ. ಓಕೆ, ಸೊ ಅದೇ ಸಬ್ಸ್ಟಿಟ್ಯೂಟ್ ಮಾಡಿದಾನೆ, ಸಿಂಪ್ಲಿಫೈ ಮಾಡಿ ಆನ್ಸರ್ -3/2 ಬಂತು. ಅದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಸೊ 19 ಹೋಗಿ ಮುಂಚೆದಾಗಿ ಕ್ರಾಸ್ ಪ್ರಾಡಕ್ಟ್. ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ ಇಲ್ಲಿ. ಓಕೆನಾ? ಸೊ ಇದ್ರಲ್ಲಿ ಏನು ಬರುತ್ತೆ? ಸೈನ್ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್, ಏರಿಯಾ ಆಫ್ ಟ್ರಯಾಂಗಲ್ ಅಂಡ್ ಪ್ಯಾರಲೋಗ್ರಾಮ್ ಅಂಡ್ ಯೂನಿಟ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟೂ ವೆಕ್ಟರ್ಸ್. ಓಕೆನಾ? ಇದ್ರ ಮೇಲೆ ಕಾನ್ಸೆಪ್ಟ್ ಮೇಲೆ ಇಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಾ ಹೋಗೋಣ. ಓಕೆ, 19 ವೆಕ್ಟರ್ ಏನ್ ಹೇಳುತ್ತೆ ನೋಡಿ. ವೆಕ್ಟರ್ A is I plus 2j plus 2k. Magnitude of B is 5. Angle between two vectors is π/6. Correct? π/6. Then area of the triangle. ನಮಗೆ ಗೊತ್ತಿದೆ ಫಾರ್ಮುಲಾ. ಏರಿಯಾ ಆಫ್ ದಿ ಟ್ರಯಾಂಗಲ್ ಏನು? ಹಾಫ್ ಇಂಟು magnitude of A cross B. A ವೆಕ್ಟರ್ ಕೊಟ್ಟಿದ್ದಾರೆ, ಬಿ ವೆಕ್ಟರ್ ಕೊಟ್ಬಿಟ್ಟಿದ್ರೆ ಕ್ರಾಸ್ ಪ್ರಾಡಕ್ಟ್ ಮಾಡಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತಾ ಇದ್ದೆ ಅಲ್ವಾ? ಅದು ಈಸಿ ಇತ್ತು. ಆದ್ರೆ ಇಲ್ಲಿ ಕೊಡ್ಲಿಲ್ಲ. ಏನ್ ಮಾಡೋದು? ಬಿಟ್ಬಿಡೋದ? ನೋ, ಹಂಗ್ ಮಾಡಬಾರ್ದು. ಇಲ್ಲೊಂದು ಐಡಿಯಾ ನೋಡಿ. ನಮಗ್ ಗೊತ್ತಿದೆ magnitude of A cross B ಏನಾಗುತ್ತೆ? magnitude of A into magnitude of B into sin θ ಆಗುತ್ತೆ. magnitude of A ವೆಕ್ಟರ್ ಮಾಡ್ಕೋಬೋದಾ ಈಗ ನಾವು? ಖಂಡಿತ ಮಾಡ್ಬೋದು. ನೋಡಿ, ರೂಟ್ ಆಫ್
1 square plus 2 square plus 2 square root 9 ಆಯ್ತು 3 ಬಂತು. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೊಟ್ಟಿದ್ದಾರೆ 5 ಅಂತ. ಥೀಟಾ ಕೊಟ್ಟಿದ್ದಾರೆ pi by 6 ಹಾಕಿದ್ರೆ ಏನಾಗುತ್ತೆ sin 30. sin 30 is half. ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಪ್ರೊಸೀಜರ್. So half into root of 1 square plus 2 square plus 2 square into 5, that is magnitude of b into sin pi by 6 is half. So multiply ಮಾಡ್ಕೊಳ್ಳಿ. 5 3 is 15, 2 2 is 4, we get finally 15 by 4, that is option B. So option B is the correct answer for question number 19. Next question number 20. A vector is I plus j minus k, B vector is minus I plus 2j plus k, and C vector is minus I plus 2j minus k. A unit vector perpendicular to both A plus B and B plus C. ಇಲ್ಲಿ ಮಕ್ಕಳ ಎರಡು ರೀತಿ CET ನಲ್ಲಿ ಬರಂತದ್ದು. ಒಂದು ಈಗ ನಾನು ಕೊಟ್ಟಿದ್ದೇನಲ್ಲ ಆ ರೀತಿ. ಓಕೆ, ಯೂನಿಟ್ ವೆಕ್ಟರ್ ಅಂತ ತಕ್ಷಣ ನಿಮ್ ತಲೆಯಲ್ಲಿ ಯಾವಾಗ್ಲೂ ಬರ್ಬೇಕಾದ್ರೆ ಏನಲ್ಲಿ ಮ್ಯಾಗ್ನಿಟ್ಯೂಡ್ ಇಸ್ 1 ಅಂತ ಅಲ್ವಾ. ಈ ಆಪ್ಷನ್ ಅಲ್ಲಿ ನೋಡ್ಕೋಬೇಕು ಮಕ್ಕಳ, ಯಾವಾಗ್ಲೂ ಮ್ಯಾಗ್ನಿಟ್ಯೂಡ್ 1 ಬರೋ ತರ ಇರೋ ಆಪ್ಷನ್ ಒಂದೇ ಒಂದಿದ್ರೆ ಅದೇ ಕರೆಕ್ಟ್ ಆನ್ಸರ್. ಇಷ್ಟೆಲ್ಲ ವರ್ಕ್ ಮಾಡೋ ಅವಶ್ಯಕತೆ ಬರಲ್ಲ. ಯೂನಿಟ್ ವೆಕ್ಟರ್ ಅಂತ ತಕ್ಷಣ ಏನಲ್ಲಿ A ಕ್ರಾಸ್ B ಮಾಡ್ಕೋಬೇಕು ನಾವು. ಇಲ್ಲಿ ನಂಗೆ A ಪ್ಲಸ್ ಬಿ ಕೂಡ ಬೇಕು. ನೋಡಿ ಏನಾಗುತ್ತೆ ಅಂತ, A ಪ್ಲಸ್ ಬಿ ಆಡ್ ಮಾಡಿದ್ರೆ I ಕ್ಯಾನ್ಸಲ್ ಆಯ್ತು, 2j ಪ್ಲಸ್ j is 3j, k ಕ್ಯಾನ್ಸಲ್ ಆಯ್ತು. B ಪ್ಲಸ್ ಸಿ ನೋಡಿ, B ಪ್ಲಸ್ ಏನಾಗುತ್ತೆ ಮೈನಸ್ I is minus 2i, 2j is 4j, minus k plus k ಕ್ಯಾನ್ಸಲ್ ಆಯ್ತು. ಇವೆರಡಕ್ಕೆ ಕ್ರಾಸ್ ಪ್ರಾಡಕ್ಟ್ ಮಾಡೋಣ ಇಲ್ಲಿ, ಕರೆಕ್ಟಾ. A ಕ್ರಾಸ್ B ಮ್ಯಾಗ್ನಿಟ್ಯೂಡ್ ಕರೆಕ್ಟ್ ಡಿಟರ್ಮಿನೆಂಟ್ ಆಗ್ತೀವಿ. ijk 0 3 0, ಯಾಕೆ ಇಲ್ಲಿ j ಕಾಂಪೊನೆಂಟ್ ಮಾತ್ರ ಇದೆ, ಹಾಗಾಗಿ I ಮತ್ತೆ k 0 ಆಯ್ತು. B ಪ್ಲಸ್ ಸಿ ಗೆ -2 4 0 ಆಯ್ತು. ಡಿಟರ್ಮಿನೆಂಟ್ ಈ ರೀತಿ ಬಂದಾಗ ಗ್ಯಾಪ್ ಇಟ್ಕೊಳ್ಳಿ. 2 0 ಇದೆಯಾ, ಹಾಗಾಗಿ ಇದನ್ನೆಲ್ಲ ಎಕ್ಸ್ಪ್ಯಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವು k ಇಂಟು 0 ಇಂಟು 4 ಮೈನಸ್ ಇಂಟು ಮೈನಸ್ ಅಂದ್ರೆ ಸೊ ಅಲ್ಲಿಗೆ ಏನಾಗುತ್ತೆ 6 ಆಯ್ತು. 6k ಅಂತ ನಾವು ಡೈರೆಕ್ಟ್ ಆಗಿ ಬರೀಬಹುದು. ಈ ಎಕ್ಸ್ಪಾನ್ಷನ್ ಬೇಡ, ಡೈರೆಕ್ಟ್ ಆಗಿ 6k ಅಂತ ಬರೀಬಹುದು. ಅದ್ರ ಮ್ಯಾಗ್ನಿಟ್ಯೂಡ್ ಎಷ್ಟಾಗುತ್ತೆ ನೋಡಿ, ಇಲ್ಲೊಂದು ಗ್ಯಾಪ್ ಇಟ್ಕೊಳ್ಳಿ ಮಕ್ಕಳ. ಸೊ ಮ್ಯಾಗ್ನಿಟ್ಯೂಡ್ ಆಫ್ 6k ಅಂತ ಕೊಟ್ಟಾಗ ಅಂದ್ರೆ ಒಂದೇ ಒಂದು ಕಾಂಪೋನೆಂಟ್ ಇದ್ರೆ I J K ಆ ರೀತಿ ಯಾವ್ದಾದ್ರು ಒಂದಿದ್ರೆ ಈ ವ್ಯಾಲ್ಯೂ ಏನಿರುತ್ತೆ ಕಾಂಪೋನೆಂಟ್ ಅದೇ ಆನ್ಸರ್. ಅಂದ್ರೆ ಈಗ ರೂಟ್ ಆಫ್ ಏನಾಯ್ತು 6 ಸ್ಕ್ವೇರ್ ಅಂತ ಬರೀಬೇಕು. ರೂಟ್ ಆಫ್ 6 ಸ್ಕ್ವೇರ್ ಇಸ್ 6. ಅದನ್ನ ಬರೀತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಓಕೆ, ಹಾಗಾಗಿ ಇಲ್ಲಿ 6 ಬಂತು. ಅಲ್ಲಿಗೆ ಯೂನಿಟ್ ವೆಕ್ಟರ್ ಏನಂತ ಡಿಫೈನ್ ಮಾಡ್ತೀವಿ, A plus B cross B plus C divided by magnitude of that vector, that is 6k by 6 ಅಂತ ಆಯ್ತು. 6 6 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಅಲ್ಲಿಗೆ ಆನ್ಸರ್ ನಮಗೆ k ಅಂತ ಬರುತ್ತೆ. ದಟ್ ಇಸ್ ಅವರ್ ಆಪ್ಷನ್ ಸಿ. ಓಕೆ, ಇದಿಷ್ಟು ಮಾಡ್ಬೇಕಾಗತ್ತೆ. ಯಾವಾಗ ಇಲ್ಲಿ ಆಪ್ಷನ್ ನಾನ್ ಕೊಟ್ಟಿರೋ ತರ ಇದ್ರೆ, ಅಂದ್ರೆ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ I ಎಷ್ಟು 1, ಮ್ಯಾಗ್ನಿಟ್ಯೂಡ್ ಆಫ್ J ನು 1, ಮ್ಯಾಗ್ನಿಟ್ಯೂಡ್ ಆಫ್ K ಆಲ್ಸೋ 1, ಮ್ಯಾಗ್ನಿಟ್ಯೂಡ್ ಆಫ್ D ಮಾಡಿ ಅದು ಕೂಡ √3/√3 1. ಎಲ್ಲಾ ಆಪ್ಷನ್ಸ್ 1 ಅಂತ ಕೊಡ್ತಾ ಇದೆ. ಅಂತ ಟೈಮ್ ನಲ್ಲಿ ನಮ್ಗೆ ಇಷ್ಟುದ್ದ ಅಂದ್ರೆ A ಕ್ರಾಸ್ B ಮಾಡ್ಕೊಂಡು ಮ್ಯಾನ್ಯುಯಲ್ ಕಂಡುಹಿಡಿದು ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ. ಸಪೋಸ್ ಇವು ನಾಲ್ಕು ಒಂದೇ ಒಂದು ಆನ್ಸರ್, ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇಲ್ಲಿ ನೋಡಿ I ಪ್ಲಸ್ J ಅಂತ ಕೊಡ್ತೀನಿ ಫಸ್ಟ್ ವೆಕ್ಟರ್ ನಾನು. ಇಲ್ಲಿ I ಕೊಡಲ್ಲ, I ಪ್ಲಸ್ J ಅಂತ ಕೊಟ್ಟಿರ್ತೀನಿ. ಓಕೆ, ಇಲ್ಲಿ J ಮೈನಸ್ K ಅಂತ ಕೊಡೋಣ. ಓಕೆ, ಇಲ್ಲಿ K ಬದಲಾಗಿ ನಾನು ಇಲ್ಲಿ 2K ಅಂತ ಕೊಡ್ತೀನಿ. ಓಕೆನಾ, ಅವಾಗ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ನೋಡಿ, ಇದು √2 ಆಯ್ತು, ಇದು √2 ಆಯ್ತು, ಇದು ರೂಟ್ ಆಫ್ 2 ಸ್ಕ್ವೇರ್ 4 6 ಆಯ್ತು, √6/√3 ಅಂತ ಆಯ್ತು. ಅಲ್ಲಿಗೆ 1/√2 ಬಂತು. ಸೊ ಈ ಮೂರು ಕೂಡ 1 ಅಲ್ಲ, ಸಿ ಮಾತ್ರ 1 ಆಗ್ತಾ ಇದೆ ಯೂನಿಟ್ ವೆಕ್ಟರ್. ಅವಾಗ ಡೈರೆಕ್ಟ್ ಆಗಿ ನಾವು ಇಷ್ಟೆಲ್ಲ ಮಾಡೋ ಬದಲಾಗಿ ಡೈರೆಕ್ಟ್ ಆಗಿ ಇದೆ ಆನ್ಸರ್ ಅಂತ ಕೊಡ್ಬೋದು. ಸೊ ಯಾವ ರೀತಿ ಬೇಕಾದ್ರೂ ಎಕ್ಸಾಂಪಲ್ ಕೇಳ್ಬೋದು. ಸೊ ಜನರಲ್ ಆಗಿ ಕ್ರಾಸ್ ಪ್ರಾಡಕ್ಟ್ ಲೆಂತ್ ಆದ್ರಿಂದ ಆತರ ಡೈರೆಕ್ಟ್ ಮ್ಯಾಗ್ನಿಟ್ಯೂಡ್ 1 ಕೊಟ್ಟಿರೋ ತರ ಪ್ರಾಬ್ಲಮ್ಗಳೇ ಜಾಸ್ತಿ ಬರುತ್ತೆ. ಓಕೆನಾ, ಲೆಂತಿಯಾಗಿ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಪೇಪರ್ ಸೆಟರ್ ಈ ರೀತಿ ಪ್ರಾಬ್ಲಮ್ ಕೊಡ್ಬೋದು. ಓಕೆ, ಎಲ್ಲಾ ರೀತಿ ತಿಳ್ಕೊಂಡಿದ್ರೆ ಒಳ್ಳೇದು. ಸೊ ಮುಂದಿನ ಪ್ರಶ್ನೆ, A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ ಇಸ್ ವೆರಿ ಸಿಂಪಲ್. ಕರೆಕ್ಟಾ, A ಪ್ಲಸ್ ಬಿ ಕ್ರಾಸ್ A ಮೈನಸ್ ಬಿ ಏನಾಗುತ್ತೆ ನೋಡಿ. ಫಸ್ಟ್ A ಕ್ರಾಸ್ A ಏನು 0 ಅಲ್ವಾ. ಕ್ರಾಸ್ ಪ್ರಾಡಕ್ಟ್ ನಲ್ಲಿ ಸೇಮ್ ವೆಕ್ಟರ್ ಇದ್ರೆ ಅದು 0 ಆಗುತ್ತೆ. ಅದಾದ್ಮೇಲೆ ಮೈನಸ್ A ಕ್ರಾಸ್ B ನೆಕ್ಸ್ಟ್ B ಕ್ರಾಸ್ A, B ಮೈನಸ್ B ಇಸ್ 0 ಆಯ್ತು. ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿಗ A ಕ್ರಾಸ್ A ಇಸ್ 0 ಆಯ್ತು. ಇದು A ಕ್ರಾಸ್ A ಮೈನಸ್ A ಕ್ರಾಸ್ B ಪ್ಲಸ್ B ಕ್ರಾಸ್ A ಮೈನಸ್ B ಕ್ರಾಸ್ B ಅಂತ ಬಂತು. ಈ B ಕ್ರಾಸ್ B 0 ಆಗೋಯ್ತು, A ಕ್ರಾಸ್ A 0 ಆಯ್ತು. ಮೈನಸ್ ಆಫ್ A ಕ್ರಾಸ್ B ಹೆಂಗ್ ಬರೀಬಹುದು, B ಕ್ರಾಸ್ A ಅಂತ ಬರೀಬಹುದು. ಅವಾಗ B ಕ್ರಾಸ್ A ಪ್ಲಸ್ B ಕ್ರಾಸ್ A 2 ಟೈಮ್ಸ್ B ಕ್ರಾಸ್ A ಅಂತ ಆಗುತ್ತೆ.
So that is our option C. Next question, question number 22. If A vector equal to 3i minus 5j and B vector is 6i plus 3j are two vectors and C is A cross B, then magnitude of A into magnitude of B into magnitude of C. First now magnitude of A ಮತ್ತು magnitude of B ಮಾಡ್ಕೊಳ್ಳೋಣ. So magnitude of A ಎಷ್ಟು ಬಂತು root 34 ಬಂತು. magnitude of B ಎಷ್ಟು ಬಂತು ನೋಡಿ root 45. ಗೊತ್ತಾಯ್ತಲ್ವಾ 3 square plus 5 square 6 square plus 3 square. ಸೊ ಇಲ್ಲಿ ರೂಟ್ 34 ಮ್ಯಾಗ್ನಿಟ್ಯೂಡ್ ಆಫ್ ಎ ರೂಟ್ 34 ಅಂತ ಬಂದ್ರಿಂದ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ರಾಂಗ್ ಅಂತ ನಾವು ಡೈರೆಕ್ಟ್ ಆಗಿ ಜಡ್ಜ್ಮೆಂಟ್ ಮಾಡ್ಬಿಡ್ಬೋದು. ಬಟ್ ಎ ಮತ್ತೆ ಬಿ ನಲ್ಲಿ ನೋಡಿ ರೂಟ್ 45 ಆಪ್ಷನ್ ಇದು ಮ್ಯಾಗ್ನಿಟ್ಯೂಡ್ ಆಫ್ ಬಿ ರೂಟ್ 45 ಬಂತು ನಂಗೆ. ಆದ್ರೆ ಎ ಮತ್ತೆ ಬಿ ನಲ್ಲಿ ಎರಡಲ್ಲೂ ರೂಟ್ 45 ಇದೆ. ಆಪ್ಷನ್ ಇದು ಎ ವೆಕ್ಟರ್ದು ರೂಟ್ 34 ಇದೆ. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಇಲ್ಲಿ ಹೇಳಕ್ಕಾಗಲ್ಲ. ಹಾಗೆ ಇವೆರಡಲ್ಲಿ ಯಾವ್ದು ಅಂತ ಮಾಡ್ಬೇಕಾದ್ರೆ ನಾವು ಸಿ ಗೆ ಹೋಗ್ಲೇಬೇಕು. ಸೊ ಸಿ ಅಂದಾಗ ಏನಾಯ್ತು ನನಗೆ ಫಸ್ಟ್ ನಾನು ಇಲ್ಲಿ ಎ ಕ್ರಾಸ್ ಬಿ ಮಾಡಬೇಕು. ಸೊ ಎ ಕ್ರಾಸ್ ಬಿ ಅಂದಾಗ ಐ ಜೆ ಕೆ ಎ ಕಾಂಪೊನೆಂಟ್ ಎಷ್ಟಿದೆ 3 ಮೈನಸ್ 5 0 ಬಿ ಕಾಂಪೊನೆಂಟ್ 6 3 0. ಇಲ್ಲೂ ಕೂಡ ಸೇಮ್ ಆಗ್ತಿದೆ ನೋಡಿ ಅಬ್ಸರ್ವ್ ಮಾಡಿ 0 0 ಇದೆ. ಹಂಗಾಗಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು 3 into 3 9 ಮೈನಸ್ ಮೈನಸ್ ಇಸ್ ಪ್ಲಸ್ 30 39 ಆಯ್ತು. ಸೊ ಎ ಕ್ರಾಸ್ ಬಿ 39 ಕೆ ಅಂತ ಬಂತು. ಇಲ್ಲೂ ನೋಡಿ ಮತ್ತೆ ಐ ಜೆ ಇಲ್ಲ ಬರೀ ಕೆ ಮಾತ್ರ ಇದೆ. ಅಲ್ಲಿ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ಜಸ್ಟ್ 39. ಅಬ್ಸರ್ವ್ ಮಾಡಿ ಇಲ್ಲಿ 39 ಇಲ್ಲಿ ರೂಟ್ 39 ಇದೆ. ಹಾಗಾಗಿ ಆನ್ಸರ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 22. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ 23. ಇಫ್ ಎ ವೆಕ್ಟರ್ ಇಸ್ ಐ ಪ್ಲಸ್ ಜೆ ಪ್ಲಸ್ ಕೆ ಎ ಡಾಟ್ ಬಿ ಇಸ್ 1 ಎ ಕ್ರಾಸ್ ಬಿ ಇಸ್ ಜೆ ಮೈನಸ್ ಕೆ ದೆನ್ ಬಿ ವೆಕ್ಟರ್ ಈಸ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಾಬ್ಲಮ್. ಅಬ್ಸರ್ವ್ ಮಾಡಿ ನೋಡಿ ವೆಕ್ಟರ್ ಎ ಕೊಟ್ಟಿದ್ದಾನೆ ಹೌದಾ, ಎ ಡಾಟ್ ಬಿ ಕೊಟ್ಟಿದ್ದಾನೆ 1 ಅಂತ, ಎ ಕ್ರಾಸ್ ಬಿ ಕೊಟ್ಟ ಜೆ ಮೈನಸ್ ಕೆ ಅಂತ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎಷ್ಟು ಸರಿ ವೆಕ್ಟರ್ ಬಿ ಏನು ಅಂತ ಕೇಳ್ಬಿಟ್ಟ ಇಲ್ಲಿ. ಓಕೆನಾ, ಹೆಂಗ್ ಮಾಡೋದಪ್ಪ ಅಂತ ತಲೆ ಕೆಡ್ಸ್ಕೊಬೇಡಿ, ತುಂಬಾ ಸಿಂಪಲ್ ಆಗಿದೆ. ಫಸ್ಟ್ ಒಂದು ಟ್ರಯಲ್ ಮೆಥಡ್ ಹೇಳ್ಕೊಡ್ತೀನಿ, ಯಾಕಂದ್ರೆ ಶಾರ್ಟ್ ಕಟ್ ನಲ್ಲಿ ಬೇರೆ ರೀತಿ ಅಂದ್ರೆ ಈ ಕ್ವಶನ್ಗೆ ಆಗಲ್ಲ, ಈ ಆಪ್ಷನ್ ಇದ್ರೆ ಆಗಲ್ಲ, ಆದ್ರೆ ಬೇರೆ ಆಪ್ಷನ್ ಬಂದಾಗ ಏನ್ ಮಾಡಬಹುದು ಅಂತ. ಏನಪ್ಪಾ ಅಂದ್ರೆ ಎ ಡಾಟ್ ಬಿ 1 ಆಗ್ಬೇಕಾ, ಅಲ್ಲಿಗೆ ಏನಾಗಬೇಕು ಈ ಬಿ ವೆಕ್ಟರ್ ಮತ್ತೆ ಎ ವೆಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ 1 ಅಂತ ಅರ್ಥ. ಕರೆಕ್ಟ್ ಡಾಟ್ ಪ್ರಾಡಕ್ಟ್. ಸೊ ಅಲ್ಲಿ ಮಲ್ಟಿಪ್ಲೈ ಮಾಡೋಣ ನೋಡಿ. ಫಸ್ಟ್ ಆಪ್ಷನ್ ತಗೋಣ, ಐ ಕೋಎಫಿಷಿಯಂಟ್ 1 ಇದೆ, ಇಲ್ಲೂ 1 ಇದೆ. 1 into 1 is 1 ಆಯ್ತು. ಜೆ ಇಂಟು ಜೆ ತಗೊಂಡ್ರೆ -1 ಬಂತು, ಕೆ ಕಾಂಪೊನೆಂಟ್ ತಗೊಂಡ್ರೆ +1 ಬಂತು. ಆಗ ನಮ್ಗೆ -1 +1 ಕ್ಯಾನ್ಸಲ್ ಆಗಿ 1 ಬಂತು. ತಕ್ಷಣ ಜಜ್ಮೆಂಟ್ ತಗೋಬಾರ್ದು, ಎರಡನೇ ಆಪ್ಷನ್ ಚೆಕ್ ಮಾಡಬೇಕು. ಐ ಕಾಂಪೊನೆಂಟ್ ಇಲ್ಲ 0 ಆಯ್ತು, ಜೆ ಕೋಎಫಿಷಿಯಂಟ್ ಇಲ್ಲಿ 2 ಇದೆ, ಇಲ್ಲಿ ಜೆ ಕೋಎಫಿಷಿಯಂಟ್ 1 ಇದೆ, ನಂಗೆ 2 ಬಂತು. ನೆಕ್ಸ್ಟ್ ಕೆ ನಲ್ಲಿ ಏನಾಗಿದೆ ನೋಡಿ, ಇಲ್ಲಿ -1 ಇಲ್ಲಿ +1 ಇದೆ, ಹಾಗಾಗಿ ಇಲ್ಲಿ -1 ಬಂತು. 2 - 1 1 ಬಂತು. ಇದು ಕೂಡ ಮ್ಯಾಗ್ನಿಟ್ಯೂಡ್ ಆಫ್ ಐ ಎಷ್ಟು 1 ಆಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 1 ಬರ್ತದೆ. ಸೊ ಡಿ ಬಿಟ್ಟು ಎ ಬಿ ಸಿ ಮೂರು ಕೂಡ ಎ ಡಾಟ್ ಬಿ 1 ಬರ್ತಾ ಇದೆ, ಹಾಗಾಗಿ ನಾವು ಜಡ್ಜ್ಮೆಂಟ್ ತಗೊಳಕ್ ಆಗಲ್ಲ. ಇಷ್ಟೊಂದು ಹೇಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಒಂದು ಚೆಕ್ ಮಾಡ್ತೀರಾ, ಸೆಕೆಂಡ್ ಒನ್ ಸೇಮ್ ಬಂದ್ಬಿಟ್ರೆ ಇಮಿಡಿಯೇಟ್ ಆಗಿ ನೀವು ಈ ಮೆಥಡ್ ಡ್ರಾಪ್ ಮಾಡಿ ನಮ್ಮ ರೆಗ್ಯುಲರ್ ಮೆಥಡ್ಗೆ ಹೋಗ್ಬೇಕು. ಹೇಗೆ ಹೋಗೋದು ಸರ್ ನೋಡಿ, ಇಲ್ಲಿ ಬ್ಯೂಟಿಫುಲ್ ಆಗಿ ಒಂದು ಫಾರ್ಮುಲಾ ಇದೆ, ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವು. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ನೋಡಿ ಈಗ ಮಾಡ್ಕೋಬಹುದು ನೋಡಿ, ಎ ಕ್ರಾಸ್ ಬಿ ಇಲ್ಲಿದೆ ಜೆ ಮೈನಸ್ ಕೆ ಅಂತ, ಮ್ಯಾಗ್ನಿಟ್ಯೂಡ್ ಬೇಕು ನಂಗೆ √2 ಆಯ್ತು. ಕರೆಕ್ಟಾ, √2 ಸ್ಕ್ವೇರ್ ಎಷ್ಟು 2, ಎ ಡಾಟ್ ಬಿ ಎಷ್ಟು 1 ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಎಷ್ಟು √3. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ magnitude of a cross b is √2, so √2 square is 2 ಆಯ್ತು. a dot b 1 square is 1 equal to magnitude of a is √3, so √3 square is 3 into magnitude of b square ಅಂತ ಆಯ್ತು. ಇಲ್ಲಿ 2 + 1 ಎಷ್ಟಾಯ್ತು, 2 + 1 is 3, ಈ 3 ಕ್ಯಾನ್ಸಲ್ ಆಯ್ತು. ಸೊ we get magnitude of b square equal to 1, that is magnitude of b 1 ಅಂತ ಆಯ್ತು. ಈ ಮೂರು ಆಪ್ಷನ್ ಅಲ್ಲಿ ಈಗ ಡಿ ಆಪ್ಷನ್ ನಮ್ಗೆ ಗೊತ್ತಾಯ್ತು ಅದಲ್ಲ ಅಂತ. ಎ ಬಿ ಸಿ ನಲ್ಲಿ ಮ್ಯಾಗ್ನಿಟ್ಯೂಡ್ 1 ಬರೋದು ಯಾವ್ದಿದೆ, ಕೇವಲ ಸಿ ಮಾತ್ರ ಅಲ್ವಾ. ನೋಡಿ ಇದು √5 ಆಯ್ತು, ಇದು √3 ಆಯ್ತು, ಇದು √1. √1 ಅಂದ್ರೆ 1 ಆಯ್ತು. ಹಂಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ಲ, ಫಸ್ಟ್ ಯಾವಾಗಲೂ ಟ್ರಯಲ್ ಮೆಥಡ್ ಚೆಕ್ ಮಾಡಬೇಕು. ಇಲ್ಲಿ ಫೇಲ್ಯೂರ್ ಆದ್ರೆ ದೆನ್ ವಿ ಮೂವ್ ಟು ದಿಸ್ ಫಾರ್ಮುಲಾ. ಓಕೆ, ಇವನ್ನ ನಾವು ಸ್ಪೆಷಲ್ ಪ್ರಾಬ್ಲಮ್ ಅಂತ ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಕ್ರಾಸ್ ಪ್ರಾಡಕ್ಟ್ ಆದ್ರಿಂದ ಕ್ರಾಸ್ ಪ್ರಾಡಕ್ಟ್ ಹಾಕೊಂಡಿದ್ದೀನಿ ನಾನು ಅಷ್ಟೇ. ಓಕೆ, ನೆಕ್ಸ್ಟ್ ಈಗ ಸ್ಪೆಷಲ್ ಪ್ರಾಬ್ಲಮ್ ಏನಿದು ನೋಡೋಣ.
if magnitude of A is 2, magnitude of B is 5, magnitude of A cross B is 8, then dot product is equal to. ನೋಡಿ ಇಲ್ಲಿ ಏನಾಯ್ತು, ವೆಕ್ಟರ್ ಗಳು ಕೊಡ್ಲಿಲ್ಲ, ವೆಕ್ಟರ್ ಬದಲಾಗಿ ಮ್ಯಾಗ್ನಿಟ್ಯೂಡ್ ಗಳನ್ನ ಕೊಟ್ಬಿಟ್ಟ. ನಮ್ಮ ಹತ್ರ ಫಾರ್ಮುಲಾ ಇದೆ, ಈಗ ಜಸ್ಟ್ ಮಾಡೋದು ಅದೇ ಫಾರ್ಮುಲಾ ಹಾಕೊಂಡ್ಬಿಡೋಣ ನೋಡಿ. magnitude of A cross B whole square plus A dot B whole square equal to magnitude of A square into magnitude of B square. A cross B ಅಂದ್ರೆ ಎಷ್ಟು, 8 ಸ್ಕ್ವೇರ್ ಆಯ್ತು. A dot B ಗೊತ್ತಿಲ್ಲ, ಕಂಡುಹಿಡಿಯೋಣ. A ಎಷ್ಟಾಯ್ತು, A square ಅಂದ್ರೆ 2 square is 4 and B is 5 square is 25. ಅಲ್ಲಿಗೆ 64 plus A dot B whole square equal to 4 into 25. 4 into 25 ಎಷ್ಟು, 100 minus 64, it gives 36. So A dot B whole square is 36. Therefore A dot B is root 36. Root 36 ಅಂದ್ರೆ ಎಷ್ಟು, 6. ಅಲ್ಲಿಗೆ option C is the correct answer. Next question number 25. Magnitude of A is 5, magnitude of B is 2, magnitude of A plus B. Previous problem ಕ್ರಾಸ್ ಇತ್ತು, ಇಲ್ಲಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಇದೆ. ಫಾರ್ಮುಲಾ ಬರ್ಕೊಳ್ಳೋಣ, ಗೊತ್ತಿದೆ ನಮ್ಗೆ ಇದು ಅಲ್ವಾ. A plus B whole square plus A minus B whole square is 2 times A vector square plus magnitude of B square. So A plus B ಅಂದ್ರೆ 7 square plus A dot B whole square equal to 2 times magnitude of A is 5, magnitude of B is 2. So 5 square plus 2 square ಆಯ್ತು. 5 square ಅಂದ್ರೆ 25, 25 plus 4 is 29, 29 2s are 58. So 58 minus 49, it gives 9. ಹಾಗಾಗಿ magnitude of A plus B is root 9. root 9 ಅಂದ್ರೆ 3 ಆಯ್ತು. That is our option A. Next question number 26. ನಾನು ಆಗಲೇ ಒಂದು ಲಿಸ್ಟ್ ಕೊಟ್ಟೆ ಮೆಮೊರಿ ಮಾಡಿ ಅಂತ. ಆ ಮೆಮೊರಿ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಇದು ಆಪ್ಷನ್ ಬಿ ಅಂತ ಹೇಳ್ಬೋದು. A vector dot I into I plus A vector dot J into J plus A vector dot K into K is A vector. ಅದು ಗ್ಯಾಪ್ ಇಟ್ಕೋಬೇಕು, ಓಕೆನಾ. ಹೇಗೆ ಗೊತ್ತಾಗಲಿಲ್ಲ ಸರ್, ಮರ್ತೋಯ್ತು, ಏನ್ ಮಾಡೋದು, ಟೇಕ್ A vector is A1I plus A2J plus A3K multiply with dot I, ಹಾಗೇನಾಗುತ್ತೆ A1 ಬರುತ್ತೆ, ಡಾಟ್ J ಮಾಡಿದ್ರೆ A2 ಬರುತ್ತೆ, ಡಾಟ್ K ಮಾಡಿದ್ರೆ A3 ಬರುತ್ತೆ. ಹೊರಗಡೆ IJK ಇದೆ, ಅವಾಗ ನಮ್ಗೆ ಏನಾಗುತ್ತೆ, ಇದು A1I plus A2J plus A3K ಅಂತ ಬರುತ್ತೆ. ಇದು ನಥಿಂಗ್ ಬಟ್ ಎ ವೆಕ್ಟರ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಅವರ್ ಕ್ವಶನ್ ನಂಬರ್ 26. ಓಕೆನಾ. ನೋಡಿ ಇಲ್ಲಿ ಮತ್ತೆ ಕೊಟ್ಟಿದ್ದೀನಿ ಆ ಲಿಸ್ಟ್, ನೋಡ್ಕೊಂಬಿಡಿ. ಒಂದು ಸೆಕೆಂಡ್ ನಾ ಟೈಮ್ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಲಿಸ್ಟ್ ದ 6th 1 ಅಂತ ಹೇಳ್ಕೊಡಿ, ಇದು ಅಲ್ಲೇ ಕೊಟ್ಟಿದ್ದೀನಿ ಸಿನಾಪ್ಸಿಸ್ ಅಂತ ಹೇಳುವಾಗ. 6th 1 ನಾವು ಡಿಸ್ಕಸ್ ಮಾಡಿದ್ದು, 2nd 3rd 4. ಸೊ ಆ 3 ಕೂಡ ನೀವು ಮೆಮೊರಿ ಮಾಡ್ಕೋಬೇಕು. ಇವು 4 ತಲೆನಲ್ಲಿ ಮೆಮೊರಿ ಆಗಿದ್ರೆ ದೆನ್ ಈಸಿಲಿ ಎಕ್ಸಾಮ್ ನಲ್ಲಿ ಟೈಮ್ ಸೇವ್ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ದ ಏರಿಯಾ ಆಫ್ ದಿ ಟ್ರಯಾಂಗಲ್ whose adjacent sides are 4i minus j plus k and 3i plus j minus k is. ಇದಕ್ಕೆ ನಮ್ಮ ಹತ್ರ ಶಾರ್ಟ್ ಕಟ್ ಇಲ್ಲ, ನಾವು ರೆಗ್ಯುಲರ್ ಮೆಥಡ್ ಹೋಗ್ಬೇಕು, ಓಕೆನಾ. A ವೆಕ್ಟರ್ B ವೆಕ್ಟರ್ ತಗೊಂಡೆ, A ಕ್ರಾಸ್ B ಬರದೆ IJK. A ಕಾಂಪೋನೆಂಟ್ is 4 minus 1 1, B ಕಾಂಪೋನೆಂಟ್ is 3 1 minus 1. ಅದನ್ನ ಎಕ್ಸ್ಪಾನ್ಷನ್ ಮಾಡ್ತೀನಿ, ಡಿಟರ್ಮಿನೆಂಟ್ ಹಾಕಿ ನನಗೆ ಆನ್ಸರ್ 7j plus 7k ಬರುತ್ತೆ. ಅದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋಣ. ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, √49 plus √49. ಅದನ್ನು ನಾವು 2 times √49 ಅಂತ ಬರೀಬಹುದು. ಸೊ 7√2 ಬಂತು, ಯಾಕಂದ್ರೆ √49 is 7. ಓಕೆ. ಈ ಕ್ರಾಸ್ ಪ್ರಾಡಕ್ಟ್ ಗೆ ಒಂದು ಶಾರ್ಟ್ ಕಟ್ ಇದೆ, ಅದು ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಇದೊಂದು ಡಿಟರ್ಮಿನೆಂಟ್ ನಿಮ್ಗೆ ಗೊತ್ತಿರುತ್ತೆ ಈ ಮೆಥಡ್. ಇದಾದ್ರೆ ಇನ್ನೂ ಒಂದು ಮೆಥಡ್ ಇದೆ, ಅದನ್ನ ನಾನು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, ಓಕೆನಾ. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು, ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B. A ಕ್ರಾಸ್ B is 7√2. ಸೊ ಇಲ್ಲಿ ನೋಡಿ √2/2 ಬಂತು. 2 ನಾವು √2 into √1 ಬರೀಬಹುದು. ಅವಾಗ ಏನಾಗುತ್ತೆ, 1√2 ಕ್ಯಾನ್ಸಲ್ ಆಗುತ್ತೆ. 7/√2 is the final answer. That is our option D. So option D is the correct answer. Next ಕೊನೆಯ ಪ್ರಶ್ನೆ ಬಂದಿದ್ದೀನಿ. ಇದಾದ ನಂತರ ಒಂದು ಶಾರ್ಟ್ ಕಟ್ ನಾನು ಕ್ರಾಸ್ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ. ಕ್ವಶನ್ ನಂಬರ್ 28. ಇಲ್ಲೂ ಕೂಡ ಯಾವುದೇ ಶಾರ್ಟ್ ಕಟ್ ಇಲ್ಲ, ಸೈನ್ ಥೀಟಾಗೆ ನಮ್ಮ ಫಾರ್ಮುಲಾ ಹಾಕ್ಲೇಬೇಕು. A ವೆಕ್ಟರ್ B ವೆಕ್ಟರ್ ಕೊಟ್ಟಿದ್ದಾರೆ, A ಕ್ರಾಸ್ B ಮಾಡ್ಕೊಳ್ಳೋಣ. IJK 3 1 1, ಯಾವ್ದಿದು 3 1 1, 2 minus 2 1, ಓಕೆನಾ. ಅದು ಬರದೆ. ಸೊ ಡಿಟರ್ಮಿನೆಂಟ್ಸ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ A ಕ್ರಾಸ್ B equal to 3i minus j minus 8k ಬಂತು. ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಳ್ಳೋಣ. ಸೊ ನಮಗೆ ಮ್ಯಾಗ್ನಿಟ್ಯೂಡ್ ಎಷ್ಟು ಬರುತ್ತಪ್ಪ ಅಂದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B is √74 ಬರುತ್ತೆ. ಈಗ ಮ್ಯಾಗ್ನಿಟ್ಯೂಡ್ ಆಫ್ A ಮಾಡೋಣ, √11 ಬಂತು. ಮ್ಯಾಗ್ನಿಟ್ಯೂಡ್ ಆಫ್ B ಮಾಡೋಣ, √9 ಬರುತ್ತೆ.
ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ಮುಲಾದಲ್ಲಿ. ಫಾರ್ಮುಲಾ ಏನು? sin theta equal to mat of a cross b by mat of a into mat of b. So numerator ಏನಾಯ್ತು √74 ಆಯ್ತು. ಡಿನಾಮಿನೇಟರ್ ಇಸ್ √9 into √11. ನಾನು √9 ನ 3 ಅಂತ ಬರ್ದಿದ್ದೀನಿ ಅಷ್ಟೇ. ಓಕೆನಾ? ಸೊ √9 into √11 ಅಂದಾಗ √99 ಆಯ್ತು. ದಟ್ ಇಸ್ ಅವರ್ ಆಪ್ಷನ್ ಯಾವುದು? ಎ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 28. ಓಕೆನಾ? ಕ್ವಶನ್ ನಂಬರ್ 28 ಗೆ ಎ ಆನ್ಸರ್. ಈಗ ಒಂದು ಶಾರ್ಟ್ ಕಟ್ ನೋಡ್ಕೊಂಡ್ಬಿಟ್ಟು ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಕ್ಲಾಸ್ ನಲ್ಲಿ ನಿಮ್ಗೆ ಎಲ್ರಿಗೂ ಸುಮಾರು ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ. ನನಗೆ ಸಹಾಯ ಮಾಡಿದ್ದ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಈ ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಶಾರ್ಟ್ ಕಟ್ ನ ಹೇಳಿ ನನ್ನ ಈ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಓಕೆನಾ? ಶಾರ್ಟ್ ಕಟ್ ಫಾರ್ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಂತ ಹೆಡಿಂಗ್ ಕೊಟ್ಕೊಂಡಿದ್ದೀನಿ. ಕ್ರಾಸ್ ಪ್ರಾಡಕ್ಟ್ ಮಾಡ್ಕೊಂಬೋಣ. ಫಸ್ಟ್ a cross b equal to ijk 3 1 1 2 minus 2 1. ಸೊ ಸಿಂಪ್ಲಿಫೈ ಮಾಡ್ಕೋತೀರಲ್ವಾ, ನಿಮಗೆ ಗೊತ್ತಿದೆ ಅದೆಲ್ಲ. i into 1 into 1 minus minus plus 2 ಆಯ್ತು. 2 plus 1 3 i ಆಯ್ತು. minus j into 3 into 1 minus 2 ಆಯ್ತು. plus k into minus 6 minus 2 ಅಂತ ಆಯ್ತು. minus 8j. ಸೊ 3i minus j minus 8k ಅಂತ ಆನ್ಸರ್ ಬಂತು. ಸೊ ಇಷ್ಟು ಮಾಡೋ ಬದಲಾಗಿ ಶಾರ್ಟ್ ಕಟ್ ಏನಪ್ಪಾ ಅಂತಂದ್ರೆ ನೋಡ್ಕೊಳ್ಳಿ ಇಲ್ಲಿ. ಫಸ್ಟ್ ನೋಡಿ, ಇದು 3 1 1 ಅಂತ ಕೊಟ್ಟಿದಾರಲ್ವಾ, 2 ವೆಕ್ಟರ್ಸ್ ಕೊಟ್ಟಿರ್ತಾರಲ್ವಾ. ಫಸ್ಟ್ ಕಾಂಪೋನೆಂಟ್ ಬರ್ಕೊಂಡ್ಬಿಡೋದು ಇಲ್ಲಿ 3 1 1 ಅಂತ. ಸೆಕೆಂಡ್ ಕಾಂಪೋನೆಂಟ್ ಬರ್ಕೊಂಡ್ಬಿಡಿ 2 minus 2 1 ಅಂತ ಬರುತ್ತೆ. ಮತ್ತೆ ಅದನ್ನ ರಿಪೀಟ್ ಮಾಡಿ 3 1 1 2 minus 2 1 ಅಂತ. ಹಿಂಗ್ ಬರೆದ ಮೇಲೆ ಒಟ್ಟು ಎಷ್ಟಾಯ್ತು ನೋಡಿ, ಎಷ್ಟು ಕಾಲಮು? 6 ಕಾಲಮ್ ಆಗಿದೆ. ಅದರಲ್ಲಿ ಈ ಫಸ್ಟ್ ಕಾಲಮ್ ನ ಬಿಟ್ಬಿಡ್ಬೇಕು. ಓಕೆನಾ? ಕೊನೆ ಕಾಲಮ್ ಬಿಟ್ಕೊಡೋಣ. ಈಗ ನಂಗೆ ಎಷ್ಟು ಬಂತು? ಇಲ್ಲಿ 4 ಬಂತು. ಈಗ ಇದನ್ನ ನಾನು ಯಾವ ರೀತಿ ಬರೀಬಹುದು ಅಂದ್ರೆ i into 1 into 1 minus minus is plus ಆಯ್ತು 2. ಹಾಗೆ 2 plus 1 3i. ನೋಡಿ ಇದೆ ಆನ್ಸರ್. ಕರೆಕ್ಟಾ? ಪ್ಲಸ್ j into 1 into 2 is 2 minus 3. ಅಲ್ಲಿಗೆ ಮೈನಸ್ j ಆಯ್ತು. ನೋಡಿ ಎರಡನೇ ಕಾಂಪೋನೆಂಟ್. ಸರಿಯಾ? ನೆಕ್ಸ್ಟ್ 3 into minus 2 minus 6 minus 2. ಅಲ್ಲಿಗೆ minus 8 ಆಯ್ತು. ಅಲ್ಲಿಗೆ ಏನ್ ಬಂತು ನೋಡಿ, i into 1 plus 2 plus j into 2 minus 3 plus k into minus 6 minus 2. ನಮ್ಮ ಆನ್ಸರು 3i minus j minus 8 ಬಂತ. ಈಸಿನಾ? ನಿಮ್ಗೆ ಯಾವ್ದು ಅನುಕೂಲ ಆಗತ್ತೆ ಆ ರೀತಿ ಮೆಥಡ್ ಮಾಡಿ. ಸೊ ಡೈರೆಕ್ಟ್ ಆಗಿ ಡಿಟರ್ಮಿನೆಂಟ್ ಹಾಕಿ ಮಾಡ್ಬೋದು, ಅಥವಾ ಈ ತರ ಶಾರ್ಟ್ ಕಟ್ ಕೂಡ ಮಾಡ್ಕೋಬಹುದು. ನಿಮ್ಮ ಅನುಕೂಲ ಯಾವ ರೀತಿ ಆಗತ್ತೋ ಹಾಗಾಗ್ಲಿ. ಸೊ ಈ ಅವಕಾಶನ ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದನ ಸಲ್ಲಿಸುತ್ತಾ ಈ ನನ್ನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ 2021 KCET ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಆಲ್.